ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಬ್ರಿಜೇಶ್ ಸರ್. ಆಲ್ ರೈಟ್. ಓಕೆ ವೀಕ್ಷಕರೇ, ಈಗ ಸಿ ಇ ಟಿ ವಿಷಯವಾಗಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ. ಪ್ರಾಸೆಸ್ ಹೇಗೆ, ಸೀಟ್ ಸೆಲೆಕ್ಷನ್ ಹೇಗೆ, ಒಂದು ರೀತಿ ಸಿ ಇ ಟಿ ಅಂದರೆ ಕಬ್ಬಿಣದ ಕಡಲೆ ಅನ್ನೋ ರೀತಿಯ ಭಾವನೆ ಹಲವರದ್ದು. ಅದು ನಮಗೆ ಆಗುತ್ತೋ ಇಲ್ವೋ, ನಾವು ಹೋಗ್ಬೋದೋ ಇಲ್ವೋ ಅಂತ ಈ ರೀತಿಯ ಪ್ರಶ್ನೆಗಳಿಗೆ ಪ್ರಸನ್ನ ಸರ್ ನಮಗೆ ಸ್ಪಷ್ಟ ಉತ್ತರವನ್ನು ಕೊಡ್ತಾರೆ. ದಯವಿಟ್ಟು ನಿಮ್ಮ ಕಿವಿಗಳನ್ನು ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗಾಗಲೇ ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಮುಕ್ತಾಯ ಆಗಿದೆ. ಈಗಾಗಲೇ ಕೀ ಆನ್ಸರ್ ಸಹ ನಾವು ಪ್ರಾವಿಷನಲ್ ಕೀ ಆನ್ಸರ್ ಬಿಟ್ಟಿದ್ವಿ. ನಿನ್ನೆ ಅಷ್ಟೇ ಅಂತಿಮ ಕೀ ಆನ್ಸರ್ ಸಹ ಬಿಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಸಿ ಇ ಟಿ ಶುರುವಾದ ಮೇಲೆ ಪ್ರಪ್ರಥಮ ಬಾರಿಗೆ ನಾವು ಪರೀಕ್ಷೆ ಬರೆದಂಥ 3,11,000 ವಿದ್ಯಾರ್ಥಿಗಳ OMR ಶೀಟ್ ಸಹ ನಮ್ಮ KE ವೆಬ್ಸೈಟಲ್ಲಿ ಸೆಂಟರ್ ವೈಸ್ ನಾವು ಅಪ್ಲೋಡ್ ಮಾಡಿದ್ದೀವಿ. ಬಹುತೇಕ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರದ್ದು ಮತ್ತು ಅವರ ಸ್ನೇಹಿತರದ್ದು OMR ಶೀಟ್ ಸಹ ನೋಡುವಂತಹ ಒಂದು ಅವಕಾಶ ಇದೆ. ಕೀ ಆನ್ಸರ್ ಇರೋದ್ರಿಂದ ತಮ್ಗೀಗಾಗಲೇ 60 ಪ್ರಶ್ನೆಗಳಿಗೆ ಎಷ್ಟು ನಿಮಗೆ ಸರಿಯಾದ ಉತ್ತರಗಳು ಮಾಡಿದ್ದೀರಾ, ಎಷ್ಟು ಅಂಕಗಳು ಬರುತ್ತೆ ಅನ್ನುವಂಥದ್ದು ಸಹ ತಮಗೆ ಈಗಾಗಲೇ ಗೊತ್ತಿದೆ. ಸಿ ಇ ಟಿ ಪರೀಕ್ಷೆ ನಡೆಸುವಂತಹ ಜವಾಬ್ದಾರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಇದೆ. ಹಾಗೂ ಸಿ ಇ ಟಿ ಪರೀಕ್ಷೆಯ ಅಂಕಗಳು ಹಾಗೂ PUC ಪರೀಕ್ಷೆಯಲ್ಲಿ ತಾವು ತೆಗೆದಂತಹ ಅಂಕಗಳು ಇವುಗಳನ್ನು ಆಧರಿಸಿ ನಾವು ರ್ಯಾಂಕನ್ನು ನೀಡ್ತೀವಿ. ಈ ರ್ಯಾಂಕನ್ನು ಆಧರಿಸಿ ರಾಜ್ಯದ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟನ್ನು ನಾವು ಹಂಚಿಕೆ ಮಾಡುವಂತಹ ಕೆಲಸವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಲ್ಲಿವರೆಗೆ ಮಾಡಿಕೊಂಡು ಬಂದಿದೆ. ತಮಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ನೀಟ್ ಪರೀಕ್ಷೆಗಿಂತ ಮೊದಲು ಸಿ ಇ ಟಿ ಪರೀಕ್ಷೆಯ ಅಂಕಗಳನ್ನ ಆಧರಿಸಿನೇ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಮತ್ತೆ ಇತರೆ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಸಬ್ಜೆಕ್ಟ್ಗಳಿಗೆ ಸಹ ಕೋರ್ಸ್ಗಳಿಗೆ ಸಹ ಸೀಟನ್ನು ಹಂಚಿಕೆ ಮಾಡಲಾಗ್ತಿತ್ತು. ನೀಟ್ ಪರೀಕ್ಷೆಯ ನಂತರ ನೀಟ್ ರ್ಯಾಂಕ್ ಆಧರಿಸಿ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ಗೆ ಸೀಟನ್ನ ಹಂಚಿಕೆ ಮಾಡ್ತೀವಿ. ಮತ್ತೆ ಉಳಿದಂತಹ ಎಲ್ಲ ಕೋರ್ಸ್ಗಳಿಗೆ ಸಿ ಇ ಟಿ ಫಲಿತಾಂಶದ ಮುಖಾಂತರ ನಾವು ಸೀಟನ್ನು ಹಂಚಿಕೆ ಮಾಡಿಕೊಳ್ತೀವಿ. ಇವತ್ತು ಸಿ ಇ ಟಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಹಿತದೃಷ್ಟಿಯಿಂದ ಪಬ್ಲಿಕ್ ಟಿವಿ ನನಗೆ ಕೊಟ್ಟಿರುವಂತಹ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ತಮಗೆ ಉಪಯೋಗವಾಗುವಂತಹ ಕೆಲವು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈಗಾಗಲೇ ಪರೀಕ್ಷೆ ಆಗಿರೋದ್ರಿಂದ ನಾನು ಪರೀಕ್ಷೆ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ತಾವು ಏನು ಅರ್ಜಿಯನ್ನ ಹಾಕಿದ್ರಿ, ಅರ್ಜಿಯ ಆಧಾರದ ಮೇಲೆ ತಮಗೆ ನಾವು ಪರೀಕ್ಷೆಯನ್ನ ಕೊಟ್ಟಿದ್ದೀವಿ. ಈಗ ಒಂದು ಬಹುಮುಖ್ಯವಾಗಿ ನಾವು ಎಡಿಟ್ ಆಪ್ಷನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ. ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಮಾಡಿರಬಹುದು. ತಮ್ಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದ ಸರ್ಕಾರ ಎಲ್ಲ ವೃತ್ತಿಪರ ಕೋರ್ಸ್ಗಳಿಗೆ ಸೀಟ್ ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಮೀಸಲಾತಿಯನ್ನ ಪರಿಗಣಿಸಿ ಸೀಟನ್ನ ಹಂಚಿಕೆಯನ್ನ ಮಾಡುತ್ತೆ. ಹಾಗಾಗಿ ತಾವು ಮೀಸಲಾತಿ ಬಯಸುವಂತ ವಿದ್ಯಾರ್ಥಿಗಳು, ಅರ್ಹರಿದ್ದಂತ ಅಭ್ಯರ್ಥಿಗಳು ತಾವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಸರಿಯಾದ ರೀತಿ ಮೀಸಲಾತಿಗಳನ್ನ ನಮೂದಿಸಬೇಕಾಗುತ್ತೆ. ಯಾಕೆಂದ್ರೆ ಅದರ ಆಧಾರದ ಮೇಲೆ ಮುಂದೆ ಸೀಟ್ ಹಂಚಿಕೆ ಆಗುವಂತದ್ರಿಂದ ಕೆಲವು ವಿದ್ಯಾರ್ಥಿಗಳು ಮೀಸಲಾತಿ ಮತ್ತೆ ತಮ್ಮ ಬೇರೆ ಬೇರೆ ಮಾಹಿತಿಯನ್ನ ತಪ್ಪು ಹಾಕಿದೀವಿ, ನಮಗೆ ಸರಿಪಡಿಸ್ಲಿಕ್ಕೆ ಅವಕಾಶ ಬೇಕು ಅಂತ ಹೇಳುವ ಹೊತ್ತಿಗೆ ನಾವು 18ನೇ ತಾರೀಕಿಂದ 2ನೇ ತಾರೀಕಿನ ತನಕ ತಿದ್ದುಪಡಿ ಮಾಡಲಿಕ್ಕೆ, ಎಡಿಟ್ ಮಾಡಲಿಕ್ಕೆ ತಮ್ಮ ಅರ್ಜಿಗೆ ಅವಕಾಶ ಕೊಟ್ಟಿದ್ದೀವಿ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಯಾವುದಾದ್ರೂ ತಪ್ಪು ಅರ್ಜಿಯನ್ನ ತುಂಬಿದ್ದಿದ್ರೆ ಸರಿಪಡಿಸ್ಕೊಳ್ಳಿ. ಆ ಸರಿಪಡಿಸಿಕೊಂಡ ಮೇಲೆ ಏನ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅನ್ನುವಂಥದ್ದು ತಮ್ಮ ಪ್ರಶ್ನೆ ಇರುತ್ತೆ. ತಮ್ಗೆಲ್ಲ ಗೊತ್ತಿರುವಂತೆ ಕಂದಾಯ ಇಲಾಖೆಯಿಂದ ಆನ್ಲೈನ್ ಅಲ್ಲಿ ಪಡೆಯುವಂತಹ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಹಾಗೂ 371J ಸರ್ಟಿಫಿಕೇಟ್ ಏನಿದೆ, ತಾವು RD ನಂಬರ್ ಹಾಕಿದ್ರೆ ಸಾಕು, ನಾವು ತಂತ್ರಾಂಶದಲ್ಲಿ ಅದನ್ನ ಪರಿಶೀಲಿಸಿಕೊಳ್ತೀವಿ. ಈ ದಾಖಲೆ ಪರಿಶೀಲನೆಗಾಗಿ ತಾವು ಎಲ್ಲೂ ಹೋಗುವಂತಹ ಅಗತ್ಯ ಇಲ್ಲ. ಕೆಲವರು ಕನ್ನಡ ಮೀಡಿಯಂ ಮತ್ತೆ ರೂರಲ್ ಸರ್ಟಿಫಿಕೇಟ್ ಇರುವಂತವ್ರು, ಈ ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ಮೀಸಲಾತಿ ಕೋರುವಂತವ್ರು ತಾವೊಂದು ವೇಳೆ ಈ ಹಿಂದೆ ಹಾಕಿದ್ರೆ ಸರಿ, ಹಾಕಿಲ್ಲ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಈಗ ಸಹ ತಾವು ಹಾಕ್ಬೋದು. ಹಾಕಿದ ನಂತರ
ತಮ್ಮ ಕಾಲೇಜಿನ ಪ್ರಾಚಾರ್ಯರ ಬಳಿ ಅಥವಾ ಯಾವುದೇ ಸರ್ಕಾರಿ ಕಾಲೇಜಿನ ಪ್ರಾಚಾರ್ಯರ ಬಳಿ ಕನ್ನಡ ಮೀಡಿಯಮು ಮತ್ತೆ ರೂರಲ್ ರಿಸರ್ವೇಶನ್ ಕ್ಲೈಮ್ ಮಾಡಿರುವಂತವ್ರು ಹೋಗಿ ತಮ್ಮ ಒಂದು ಮೂಲ ದಾಖಲಾತಿಗಳನ್ನ ಅವರಿಗೆ ಸಲ್ಲಿಸಬೇಕು. ಜೊತೆಗೆ ಲಿಂಗ್ವಿಸ್ಟಿಕ್ ಮತ್ತೆ ರಿಲಿಜಿಯಸ್ ಮೈನಾರಿಟಿ ಯಾರಾದ್ರೂ ವಿದ್ಯಾರ್ಥಿಗಳು ಕ್ಲೈಮ್ ಮಾಡೋದಿದ್ರು ಆ ದಾಖಲೆಯನ್ನ ಪರಿಶೀಲನೆ ಮಾಡುವಂತದ್ದು ಸಹ ತಮ್ಮ ಕಾಲೇಜು ಪ್ರಾಚಾರ್ಯರಿಗೆ ನಾವೊಂದು ಲಾಗಿನ್ ಕೊಟ್ಟಿದೀವಿ. ತಾವು ಮೂಲ ದಾಖಲೆಯನ್ನ ತೆಗೆದುಕೊಂಡು ಹೋಗಿ ಅವರಿಗೆ ತೋರಿಸಿದಲ್ಲಿ ಅವರು ಅದನ್ನ ಪರಿಶೀಲಿಸಿ ಅವರ ಲಾಗಿನ್ ನಲ್ಲಿ ವೆರಿಫೈಡ್ ಅಂತ ಕ್ಲಿಕ್ ಮಾಡ್ತು ಅಂತಂದ್ರೆ ನಂತರ ತಾವು ಹೋಗಿ ತಮ್ಮ ಅಪ್ಲಿಕೇಶನ್ ನೋಡಿದ್ರೆ ತಾವು ಇದನ್ನ ಕ್ಲೈಮ್ ಮಾಡಿದೀರಾ, ವೆರಿಫೈ ಆಗಿದೆ, ಕರೆಕ್ಟ್ ಇದೆ ಅಂತನ್ನುವಂಥದ್ದು ತಮಗೆ ಗೊತ್ತಾಗುತ್ತೆ. ಕೆಲವು ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಯನ್ನ ಬರೀತಾರೆ. ಕೆಲವು ವಿದ್ಯಾರ್ಥಿಗಳು ನಮ್ಮ ಸಿಇಟಿ ಮುಖಾಂತರ ಅಲಾಟ್ ಮಾಡುವಂತಹ ಯಾವುದೇ ಸೀಟ್ಗಳು ಬೇಕಾಗಿಲ್ಲ, ನಮಗೆ ಮೆಡಿಕಲ್, ಡೆಂಟಲ್ ಮತ್ತೆ ಆಯುಷ್ಗೆ ಹೋಗುವಂತವ್ರು ಇದೀವಿ, ನಾವು ಬರೀ ನೀಟ್ ಪರೀಕ್ಷೆಯನ್ನ ನಾವು ಬರಿತೀವಿ, ನಾವು ಸಿಇಟಿ ಪರೀಕ್ಷೆಯನ್ನ ಬರೆಯಲ್ಲ ಅಂತೇಳಿ. ತಮ್ಗೆಲ್ಲ ಗೊತ್ತಿರುವಂತೆ ನೀಟ್ ಪರೀಕ್ಷೆಯನ್ನ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಮಾಡಿದ್ರು ಸಹ ಕರ್ನಾಟಕ ರಾಜ್ಯದ ಮೆಡಿಕಲ್ ಕಾಲೇಜುಗಳಿಗೆ ನಾವು ಸೀಟನ್ನ ಹಂಚಿಕೆ ಮಾಡ್ತೀವಿ. ನಾವು ಸೀಟನ್ನು ಹಂಚಿಕೆ ಮಾಡಬೇಕು ಅಂತಂದ್ರೆ ಅಲ್ಲಿ ಸಹ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ನೀವು ಕೆಇಎಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಯಾರು ಸಿಇಟಿ ಅಪ್ಲಿಕೇಶನ್ ಹಾಕಿದ್ದೀರಾ ನೀವು ಮತ್ತೊಮ್ಮೆ ನೀಟಿಗೆ ಅಪ್ಲಿಕೇಶನ್ ಆಗುವಂತ ಅಗತ್ಯ ಏನಿಲ್ಲ. ಆದ್ರೆ ನೀವು ಸಿಇಟಿ ಅಪ್ಲಿಕೇಶನ್ ಹಾಕಿರುವಂತ ಸಂದರ್ಭದಲ್ಲೇನೆ ನೀವು ನೀಟ್ ಮುಖಾಂತರ ಸೀಟು ಪಡೆಯುವುದಕ್ಕೆ ಇಚ್ಛೆ ಪಡ್ತೀರಾ ಅಂತಿತ್ತು. ಅದರಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಎಸ್ ಹಾಕಿದ್ದೀರಾ, ಹಾಕಿಲ್ಲ ಅಂದ್ರೂ ಈಗ ಹಾಕಬಹುದು. ಕೆಲವು ವಿದ್ಯಾರ್ಥಿಗಳು ಕೇವಲ ನಾವು ನೀಟು ಎಕ್ಸಾಮ್ ಬರಿತೀವಿ, ಇಲ್ಲಿ ಸೀಟ್ ತಗೊಂತೀವಿ ಅಂತ ಅನ್ನುವಂಥವ್ರು ನೀವು ನಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಮೊನ್ನೆ ಸಿಇಟಿ ಎಕ್ಸಾಮ್ ಸಹ ಬರ್ದಿಲ್ಲ ಅಂತವ್ರು 40,000 ವಿದ್ಯಾರ್ಥಿಗಳು ಇದ್ದೀರಾ. ಒಂದ್ಸರಿ ನೀಟ್ ರಿಸಲ್ಟ್ ಬಂದ ನಂತರ ನಮಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆ ಬರ್ದಂತವ್ರು ಮತ್ತೆ ಇಡೀ ಇಂಡಿಯಾದಲ್ಲಿ ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಸೀಟಿಗೆ ಇಂಡಿಯಾದ ಬೇರೆ ಬೇರೆ ಭಾಗದ ವಿದ್ಯಾರ್ಥಿಗಳು ಸಹ ಎಲಿಜಿಬಲ್ ಆಗ್ತಾರೆ. ನಮಗೆ ಡೇಟಾವನ್ನ ಕೊಡ್ತಾರೆ. ಅದರ ಆಧಾರದ ಮೇಲೆ ನೀವು ನೀಟಲ್ಲಿ ಯಾವ ರ್ಯಾಂಕ್ ಬಂದಿದೆ ಅನ್ನುವಂಥದ್ದನ್ನ ನಾವೇನೆ ನಮ್ಮ ತಂತ್ರಾಂಶದಲ್ಲಿ ನಿಮ್ಮ ಹೆಸರು ಮುಂದೆ ನಾವು ಅದು ಹಾಕುವಂತಹ ಕೆಲಸವನ್ನ ನಾವು ಮಾಡ್ತೀವಿ. ಇದು ನಿಮ್ಮ ಎಡಿಟ್ ಮತ್ತೆ ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈಗ ತುಂಬಾ ಜನಕ್ಕೆ ಕುತೂಹಲ ಇದೆ, ಎಕ್ಸಾಮ್ ಆಯ್ತು, ಕೀ ಆನ್ಸರ್ ಬಂತು, ರಿಸಲ್ಟ್ ಯಾವಾಗ ಬರುತ್ತೆ ಕೆಇಎ ಇಂದ ಅಂತೇಳಿ. ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರ PUC 2ನೇ ಪರೀಕ್ಷೆಯನ್ನ ಈಗಾಗ್ಲೇನೆ ನಡೆಸ್ತಾ ಇದೆ. ನಾವು ಫಸ್ಟ್ ಮತ್ತೆ ಸೆಕೆಂಡ್ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳಲ್ಲಿ ಡೇಟಾವನ್ನ ಆಧರಿಸಿ ಯಾರು ಹೆಚ್ಚಿನ ಅಂಕಗಳನ್ನ ಗಳಿಸಿರುವಂತರ ಇರ್ತಾರೆ ಅದರ ಆಧಾರದ ಮೇಲೆ ನಾವು ನಿಮಗೆ ರ್ಯಾಂಕ್ ತಮ್ಗೆಲ್ಲ ಗೊತ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಸಿಇಟಿ ರ್ಯಾಂಕ್ ಅನ್ನ PUC 50% ಮಾರ್ಕ್ಸ್ ಮತ್ತೆ ಸಿಇಟಿಯ 50% ಮಾರ್ಕ್ಸ್ ಆಧರಿಸಿ ರ್ಯಾಂಕ್ ಕೊಡುವಂಥದ್ದು. ICSE ಮತ್ತೆ CBSE ಅವ್ರದ್ದು ರಿಸಲ್ಟ್ ಸಹ ನಮಗೆ ಬರಬೇಕಾಗಿದೆ. ಹಾಗೂ ಈ ಕೃಷಿ ಯೂನಿವರ್ಸಿಟಿ ಅವರು ಅಗ್ರಿಕಲ್ಚರ್ ಕುಟುಂಬದ ಹಿನ್ನೆಲೆಯ ವಿದ್ಯಾರ್ಥಿಗಳಿಗೆ ಫಾರ್ಮ್ ಸೈನ್ಸ್ ಅಲ್ಲಿ ಕೆಲವೊಂದು ರಿಸರ್ವೇಶನ್ ಕೊಡ್ತಾರೆ. ಅದಕ್ಕೆ ಪ್ರಾಕ್ಟಿಕಲ್ ಪರೀಕ್ಷೆಗಳನ್ನ ಸಹ ಅವರು ನಡೆಸ್ತಾ ಇದ್ದಾರೆ. ಅವರು ಈಗ ಪರೀಕ್ಷೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಅಗ್ರಿಕಲ್ಚರ್ಗೆ ಕೋಟಾ ಕ್ಲೈಮ್ ಮಾಡಿರುವಂತ ವಿದ್ಯಾರ್ಥಿಗಳ ಪ್ರಾಕ್ಟಿಕಲ್ ರಿಸಲ್ಟ್ ಸಹ ಬರಬೇಕು. ಹಾಗಾಗಿ ಈ ಎಲ್ಲ ರಿಸಲ್ಟ್ ಆಧರಿಸಿ ನಾವು ನಮ್ಮ ರ್ಯಾಂಕ್ ಕೊಡ್ಬೇಕಾಗಿರೋದ್ರಿಂದ ಆ ರಿಸಲ್ಟ್ ಬರದೆ ನಾವು ಕೊಡ್ಲಿಕ್ಕಾಗಲ್ಲ. ನಾವಂತೂ ನೀವು ಬರ್ದಿರುವಂತ ಎಲ್ಲ OMR ಶೀಟ್ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀವಿ. ಒನ್ಸ್ ಅವ್ರದ್ದು ರಿಸಲ್ಟ್ ಬರ್ತಿದ್ದಂಗೆನೆ ನಾವು ನಮ್ಮ ರ್ಯಾಂಕ್ ಅನ್ನ ಕೊಟ್ಟು ಮುಂದಿನ ಪ್ರಕ್ರಿಯೆಗಳನ್ನ ನಾವು ಶುರು ಮಾಡ್ತೀವಿ. ಇದು ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಈಗಾಗ್ಲೇನೆ ತಾವು ಪಬ್ಲಿಕ್ ಟಿವಿ ಎಕ್ಸ್ಪೋದಲ್ಲಿ ಸಹ ಸಾಕಷ್ಟು ಕಾಲೇಜುಗಳು ಬಂದಿದೆ. ತಾವು ಅಲ್ಲಿ ಸಹ ಯಾವ ಕಾಲೇಜು ಸೂಕ್ತ ಇದೆ, ಯಾವುದು ಕೋರ್ಸ್ ಡಿಮ್ಯಾಂಡ್ ಇದೆ ಅನ್ನುವಂಥದ್ದೆಲ್ಲ ತಾವು ಸ್ಟಡಿ ಮಾಡೋದಕ್ಕೆ ಅವಕಾಶ ಇದೆ. ಈಗಾಗ್ಲೇನೆ ಸಾಕಷ್ಟು ವಿದ್ಯಾರ್ಥಿಗಳು ತಾವು ವೆಬ್ಸೈಟ್ ಅಲ್ಲಿ ಸಹ ತಾವು ಪರಿಶೀಲನೆ ಮಾಡ್ತಿರ್ತೀರಾ. ನನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ತಮ್ಗೆ ಒಂದು ವಿನಂತಿ ಏನಂತಂದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ ಅದೇ ರೀತಿ ಮೆಡಿಕಲ್ ಕಾಲೇಜುಗಳು ಇವರು ಸರ್ಕಾರದ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ ಹೇಳುವಂತದ್ದಾದ್ರೆ, ನಿಮ್ಗಳಿಗೋಸ್ಕರ ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ನಮ್ಮ ಮುಖಾಂತರ ಅಲಾಟ್ ಆಗುತ್ತೆ, 45% ಖಾಸಗಿ ಕಾಲೇಜುಗಳವರು ನಮಗೆ ಸೀಟನ್ನ ಬಿಟ್ಟು ಕೊಡ್ತಾರೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಹ ರಾಜ್ಯದಲ್ಲಿ 16 ಕಾಲೇಜ್ ಇದೆ. ಅಲ್ಲಿ 100% ಸೀಟು ನಮ್ಮ ಮುಖಾಂತರ ಅಲಾಟ್ ಮಾಡ್ತೀವಿ. 8 ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಅಲ್ಲಿ ಸಹ 95% ಸೀಟ್ಗಳನ್ನ
ಕೆಇಎ ಮುಖಾಂತರ ನಾವು ಅಲಾಟ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 80,000 ಇಂಜಿನಿಯರಿಂಗ್ ಸೀಟ್ಗಳು ಕೆಇಎ ಮುಖಾಂತರ ಅಲಾಟ್ ಮಾಡುವಂಥದ್ದಕ್ಕೆ ಲಭ್ಯ ಇತ್ತು. ತಮಗೆ ಈಗ ನಮ್ಮಲ್ಲಿ ಏನು ಅಲಾಟ್ ಮಾಡುವಂತಹ ಪ್ರಕ್ರಿಯೆ ಇದೆ, ಸಾಕಷ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಸಿಗೆ ಅವರ ಇಚ್ಛೆ ಅನುಸಾರ ನಾವು ಸೀಟನ್ನ ಅಲಾಟ್ ಮಾಡ್ತೀವಿ. ಅದಕ್ಕೆ ತಾವು ಏನಪ್ಪಾ ಮಾಡಬೇಕು, ನಾವು ಸದ್ಯದಲ್ಲೇನೆ ಇನ್ನ ಒಂದು 15-20 ದಿವಸದೊಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ನಾವು ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ಸೀಟ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು? ವಿದ್ಯಾರ್ಥಿಗಳಿಗೆ ಮತ್ತೆ ಪೋಷಕರಿಗೆ ನಾನು ಹೇಳುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಎಷ್ಟು ಮೆಡಿಕಲ್ ಕಾಲೇಜ್ಗಳಿದೆ, ಎಷ್ಟು ನರ್ಸಿಂಗ್ ಕಾಲೇಜ್ಗಳಿದೆ, ಎಷ್ಟು ಅಗ್ರಿಕಲ್ಚರ್, ಆರ್ಟಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಕಾಲೇಜ್ಗಳಿದೆ, ಈ ಕಾಲೇಜ್ಗಳಲ್ಲಿ ಎಷ್ಟು ಸೀಟ್ಗಳಿದೆ. ಉದಾಹರಣೆಗೆ ಇಂಜಿನಿಯರಿಂಗ್ ಕಾಲೇಜ್ ಅಂತಂದ್ರೆ ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 100 ಸೀಟ್ ಇದೆ ಅಂತಂದ್ರೆ ಒಂದು ಬ್ರಾಂಚ್ ಅಲ್ಲಿ 45 ಸೀಟ್ಗಳನ್ನ ನಮ್ಮ ಮುಖಾಂತರ ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೆ ಎಲ್ಲಾ ಕಾಲೇಜ್ಗಳ ಕೆಇಎ ಮುಖಾಂತರ ಅಲಾಟ್ ಮಾಡುವಂತಹ ಸೀಟ್ಗಳ ವಿವರವನ್ನ ನಾವು ಸೀಟ್ ಮ್ಯಾಟ್ರಿಕ್ಸ್ ಅಂತೇಳಿ ಪಬ್ಲಿಷ್ ಮಾಡ್ತೀವಿ. ಕಾಲೇಜು ವಾರು, ಕೋರ್ಸ್ ವಾರು. ಅದು ಎಷ್ಟು ಡಿಟೈಲ್ ಇರುತ್ತೆ ಅಂತಂದ್ರೆ, ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ಯಾವ ಸೀಟು, ಜನರಲ್ ಮೆರಿಟಿಗೆ ಎಷ್ಟು ಸೀಟ್ ಇದೆ, ರೂರಲ್ಲು, ಕನ್ನಡ ಮೀಡಿಯಮ್ಮು, SC, ST, OBC, 371J, ಈ ಎಲ್ಲಾ ಮೀಸಲಾತಿವಾರು ಎಷ್ಟೆಷ್ಟು ಸೀಟ್ಗಳು ಲಭ್ಯ ಇದೆ ಎನ್ನುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ನಾವು ಪಬ್ಲಿಷ್ ಮಾಡ್ತೀವಿ. ತಾವು ವಿದ್ಯಾರ್ಥಿಗಳು, ಪೋಷಕರು, ಸಾಕಷ್ಟು ಕಾಲೇಜುಗಳಿರುತ್ತೆ, ಅದರಲ್ಲಿ ಕೆಲವು ಕಾಲೇಜು ತಮ್ಮ ಫೇವರೇಟ್ ಕಾಲೇಜ್ ಇರ್ಬೋದು. ತಾವು ಸಮಾಧಾನವಾಗಿ ನಾವು ಪಬ್ಲಿಷ್ ಮಾಡಿದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ನಿಮ್ಮ ಮಗು ಇಂಜಿನಿಯರಿಂಗ್ ಕಾಲೇಜಿಗೆನೆ ಕಳಿಸ್ಬೇಕು ಅಂತ ತಾವು ನಿರ್ಧಾರ ಮಾಡಿದೀರಾ ಅಂತಂದ್ರೆ, ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ತಾವು ಪರಿಶೀಲನೆ ಮಾಡಬಹುದು. ನಿಮ್ಮ ವಿದ್ಯಾರ್ಥಿಯ ರ್ಯಾಂಕಿಗೆ ನಿಮಗೆ ಪೂರಕವಾಗಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟು ನಿಮಗೆ ಲಭ್ಯ ಇದೆ ಎನ್ನುವಂಥದ್ದು ನಮ್ಮ ವೆಬ್ಸೈಟ್ ಅಲ್ಲಿ ಸಂಪೂರ್ಣ ಮಾಹಿತಿ ನಮ್ಮಿಂದ ನಿಮಗೆ ಸಿಗುತ್ತೆ. ಇದು ಬೇರೆ ಬೇರೆ ಇಲಾಖೆಯಿಂದ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಮಾಡಿ ಕೊಡ್ತಾರೆ, ನಾವು ನಿಮ್ಗೆ ಅದನ್ನ ಪಬ್ಲಿಷ್ ಮಾಡ್ತೀವಿ. ಇಂಜಿನಿಯರಿಂಗ್ ಅಲ್ಲಿ ಹೇಳಿದಂತೆ ಬಹುತೇಕ ವಿದ್ಯಾರ್ಥಿಗಳು, ಹೆಚ್ಚಿನ ವಿದ್ಯಾರ್ಥಿಗಳು ಫಸ್ಟ್ ಪ್ರಿಫರೆನ್ಸ್ ಮೆಡಿಕಲ್ಗೆ ಒಂದು ಆಸೆ ಇರುತ್ತೆ. ತಮ್ಗೆಲ್ಲ ಗೊತ್ತಿರುವಂತೆ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಇದಕ್ಕೆ ಸಂಬಂಧಪಟ್ಟಂತೆ ಸಹ ನಾವು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಉದಾಹರಣೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿದೆ ಅಂತಂದ್ರೆ 100% ಸೀಟ್ಗಳು, ಮೆರಿಟೋರಿಯಸ್ ಸೀಟ್ಗಳೇನಿದೆ ಅದು ನಮ್ಮ ಒಂದು ಪ್ರಾಧಿಕಾರದಿಂದ ಮತ್ತೆ MCC ಇಂದನೇ ಅಲಾಟ್ ಆಗುವಂಥದ್ದು. ಇನ್ನ ಪ್ರೈವೇಟ್ ಕಾಲೇಜುಗಳು, ತುಂಬಾ ಒಳ್ಳೊಳ್ಳೆ ಖಾಸಗಿ ಕಾಲೇಜುಗಳೆಲ್ಲ ಇದೆ. ನಮ್ಗೆ ಗೊತ್ತು, ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಮನೆ ಮತ್ತೆ ಊರಲ್ಲಿರುವಂತದ್ದಕ್ಕೋಸ್ಕರ ಖಾಸಗಿ ಕಾಲೇಜಿಗೆನೆ ಹೋಗ್ಬೇಕು ಅನ್ನುವಂಥದ್ದು ಸಹ ತಮ್ಗಿರುತ್ತೆ. ಈ ಖಾಸಗಿ ಕಾಲೇಜುಗಳಲ್ಲಿ 40% ಸೀಟು ಸರ್ಕಾರಿ ಕೋಟಾದ ಸೀಟ್ಗಳಂತೇಳಿ ಮ್ಯಾನೇಜ್ಮೆಂಟ್ ಅವ್ರು ನಮಗೆ ಬಿಟ್ಕೊಡ್ತಾರೆ. ಮತ್ತೆ 40% ಸೀಟು ಏನಿದೆ ಅದು ಓಪನ್ ಕ್ಯಾಟಗರಿ ಅಂತ, ಅದರಲ್ಲಿ ಸ್ವಲ್ಪ ಹೈಯರ್ ಫೀಸ್ ಇರುತ್ತೆ, ಅದರಲ್ಲಿ 50-50 ಮಾಡ್ತಾರೆ. ಮತ್ತೆ ಇನ್ನ 15% ಮತ್ತೆ 5% NRI ಮ್ಯಾನೇಜ್ಮೆಂಟ್ ಅಂತೇಳಿ ಅವರು ಒಂದು ಒಪ್ಪಂದದ ಪ್ರಕಾರ ನಮ್ಗೆ ಬಿಟ್ಕೊಡ್ತಾರೆ. ಎಲ್ಲ ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ಗೆ ಸಂಬಂಧಪಟ್ಟಂತೆ ಒಂದು ಕಿವಿ ಮಾತು ಹೇಳುವಂಥದ್ದೇನು ಅಂತಂದ್ರೆ, ಕಳೆದ 2 ವರ್ಷಗಳಿಂದ ಅದು ಮ್ಯಾನೇಜ್ಮೆಂಟ್ ಸೀಟ್ ಇರ್ಲಿ, NRI ಸೀಟ್ ಇರ್ಲಿ, ಕೆಇಎ ಮುಖಾಂತರನೇ ಅಲಾಟ್ ಆಗುವಂಥದ್ದು. ತುಂಬಾ ಜನಕ್ಕೆ ಏನು ಕಲ್ಪನೆ ಇದೆ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಅಂದ್ರೆ ಹಿಂದೆ ಇತ್ತು, ಅದು ಮ್ಯಾನೇಜ್ಮೆಂಟ್ ಅಂತಂದ್ರೆ ನೇರವಾಗಿ ಮ್ಯಾನೇಜ್ಮೆಂಟ್ ಅವರು ಅಡ್ಮಿಷನ್ ಮಾಡ್ಕೊಳ್ತಾ ಇದ್ರು. ಈಗ ಮ್ಯಾನೇಜ್ಮೆಂಟ್ ಅವರು NRI ಮತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ಶುಲ್ಕವನ್ನ ನಿಗದಿಪಡಿಸುವಂತಹ ಸಂಪೂರ್ಣ ಅಧಿಕಾರ ಮ್ಯಾನೇಜ್ಮೆಂಟ್ ಅವರಿಗಿದೆ. ಬಟ್ ಸೀಟ್ ಅಲಾಟ್ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದು ಕೆಇಎ ಮುಖಾಂತರನೇ ಆಗುತ್ತೆ. ಹಾಗಾಗಿ ನೀವು ನೇರವಾಗಿ ಕಾಲೇಜಿಗೆ ಹೋಗ್ಬಿಟ್ಟು, ಪಾಪ ಅವರು ಕಾಲೇಜವರು, ತುಂಬಾ ಕಾಲೇಜವರು ಹೇಳ್ತಾ ಇದ್ದಾರೆ, ನೀವು ಇಲ್ಲ ಕೆಇಎ ಮುಖಾಂತರ ಹೇಗಾಗುತ್ತೆ, ಮ್ಯಾನೇಜ್ಮೆಂಟ್ ಸೀಟನ್ನ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ದವರಿಗೆ ನಾವು ಕೊಟ್ಬಿಡ್ತೀವಾ? ಇಲ್ಲ, ಅದು ಮ್ಯಾನೇಜ್ಮೆಂಟ್ ಇರ್ಲಿ, ಗೌರ್ಮೆಂಟ್ ಕೋಟಾದ್ದು ಸೀಟ್ ಇರ್ಲಿ, ಓಪನ್ ಕ್ಯಾಟಗರಿ ಸೀಟ್ ಇರ್ಲಿ, ಎಗೈನ್ ನೀವೇನು ನಿಮ್ಮ ನೀಟು ರ್ಯಾಂಕ್ ಇದೆ, ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಉದಾಹರಣೆಗೆ ಮ್ಯಾನೇಜ್ಮೆಂಟ್ ಇಂದ 1000 ಸೀಟ್ಸ್ ಇದೆ, ಒಂದು 3,000 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಎಲಿಜಿಬಲ್ ಆಗಿರುವಂತವ್ರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ ಅಂತಂದ್ರೆ, ಯಾರು 3,000 ವಿದ್ಯಾರ್ಥಿಗಳಲ್ಲಿ ಟಾಪ್ 1,000 ಇದ್ದಾರೆ, ಅವರಿಗೆ ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ಸಿಗುವಂತದ್ದು. ದುಡ್ಡಿದೆ ಅಂತಂದವ್ರಿಗೆ ಎಲ್ಲರಿಗೆ ಮೆಡಿಕಲ್ ಸಿಕ್ಬಿಡುತ್ತೆ ಅನ್ನುವಂತ ಕಾಲ ಹೋಯ್ತು. ದುಡ್ಡಿದೆ ಅಂತಿದಂಗೆನೆ ಹೋಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡ್ತೀನಿ ಅನ್ನುವಂತ ಕಾಲ ಹೋಯ್ತೀಗ.
ಮ್ಯಾನೇಜ್ಮೆಂಟ್ ಸೀಟ್ ತಗೊಳೋದಕ್ಕೆ ದುಡ್ಡಂತೂ ಇರಬೇಕು, ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಅವ್ರು ಫಿಕ್ಸ್ ಮಾಡಿರ್ತಾರೆ. ಜೊತೆಗೆ ನೀಟ್ ರ್ಯಾಂಕ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪೋಷಕರಿಗೆ ಹೇಳುವಂಥದ್ದು, ಈ ಮೆಡಿಕಲ್, ಡೆಂಟಲ್, ಆಯುಷಿಗೆ ಸಂಬಂಧಪಟ್ಟಂತೆ ಯಾವುದೇ ಸೀಟ್ ಉಳಿತು ಅಂತಂದ್ರು NMC ಅವರ ಒಂದು ಕಟ್ ಆಫ್ ಡೇಟ್ ಏನಿರುತ್ತೆ ಅಲ್ಲಿವರೆಗೆ ಎಷ್ಟು ರೌಂಡ್ ನಾವು ಕೌನ್ಸಿಲಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಅಷ್ಟು ರೌಂಡ್ ನಾವೇ ಕೌನ್ಸಿಲಿಂಗ್ ಮಾಡ್ತೀವಿ, ನಮ್ಮ ಮುಖಾಂತರ ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಮೀಡಿಯೇಟ್ರು, ಬ್ರೋಕರ್ಸು, ಪಾಪ ಇದರಲ್ಲಿ ಕಾಲೇಜವರು ನೇರ ಪಾತ್ರ ಇರಂಗಿಲ್ಲ. ಮಧ್ಯವರ್ತಿಗಳು ಕೆಲವರು ತಮಗೆ ಆಮಿಷವನ್ನ ಒಡ್ತಾರೆ, ನಮ್ಗೆ ಮ್ಯಾನೇಜ್ಮೆಂಟ್ ಅವ್ರ ಪರಿಚಯ ಇದ್ದಾರೆ, ಮತ್ತಿನ್ಯಾರೋ ಪರಿಚಯ ಇದ್ದಾರೆ, ನಿಮಗೆ ಸೀಟ್ ಕೊಡಿಸ್ಬಿಡ್ತೀವಿ ಅಂತ. ದಯಮಾಡಿ ಮೆಡಿಕಲ್, ಡೆಂಟಲ್ಲು ಮತ್ತೆ ಆಯುಷ್ ವಿಚಾರದಲ್ಲಿ ಯಾರ್ದು ಮಾತು ನಂಬೇಡಿ. ನೀವು ನೇರವಾಗಿ KEA ಪೋರ್ಟಲ್ ಅನ್ನ ನೀವು ಫಾಲೋ ಮಾಡಿ, ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ, ನಿಮ್ಮ ಒಂದು ನೀಟ್ ರ್ಯಾಂಕ್ ಆಧರಿಸಿ ನಾವು ನಿಮಗೆ ಸೀಟನ್ನು ಅಲಾಟ್ ಮಾಡ್ತೀವಿ. ಇದರಲ್ಲಿ ಯಾವುದೇ ಬೈಪಾಸ್ ಮಾರ್ಗಗಳಿಲ್ಲ, ಯಾವುದೇ ಇನ್ಫ್ಲೂಯೆನ್ಸು, ಹಣಕ್ಕೆ ಇಲ್ಲಿ ಅವಕಾಶಗಳಿಲ್ಲ. ನಿಮ್ಮ ರ್ಯಾಂಕು ಎಷ್ಟು ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇದರ ಆಧಾರದ ಮೇಲೆ ಸೀಟು ಅಲಾಟ್ ಆಗುವಂಥದ್ದು. ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಮ್ಯಾನೇಜ್ಮೆಂಟ್ ಇದೆಯಾ ಸರ್? ಖಂಡಿತ ಇದೆ. ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದಂತೆ ಸರ್ಕಾರಿ ಕಾಲೇಜುಗಳಲ್ಲಿ 100%, ಏಡೆಡ್ ಕಾಲೇಜಲ್ಲಿ 95% ಅಷ್ಟು ಸೀಟ್ಗಳು, ಮತ್ತು ಖಾಸಗಿ ಕಾಲೇಜುಗಳಲ್ಲಿ 45% ಸೀಟು, ಕೆಲವು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲಿದು 40% ಅಷ್ಟು ಸೀಟ್ಗಳು ಅವರು ಸರ್ಕಾರಕ್ಕೆ ಬಿಟ್ಟು ಕೊಡ್ತಾರೆ. ಅದನ್ನ ನಾವು KEA ಮೂಲಕ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಅಲಾಟ್ ಮಾಡ್ತೀವಿ. ಇನ್ನ ಉಳಿದಂತ ಸೀಟ್ಗಳೇನಿದೆ ಅದು 30% ಕಾಮೆಟ್ಗೆ, ಮತ್ತೆ ಅವರು ಅದನ್ನ ಮ್ಯಾನೇಜ್ಮೆಂಟ್ ಮುಖಾಂತರ ಅಡ್ಮಿಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ. ತುಂಬಾ ಪೋಷಕರು ಪ್ಯಾನಿಕ್ ಆಗಿ, ನಮ್ಮ ಮಗುಂಗ್ ಸೀಟ್ ಸಿಗುತ್ತೋ ಇಲ್ವೋ, ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ ಇಲ್ವೋ, ಈಗಲೇ ಹೋಗಿ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ಬಿಟ್ಟು ಬಂದ್ಬಿಡೋಣ, ಮ್ಯಾನೇಜ್ಮೆಂಟ್ ಸೀಟ್ ಅಡ್ಮಿಷನ್ ಮಾಡ್ಸೋಣ. ನಾನು ಹೇಳುವಂಥದ್ದು ಪೇರೆಂಟ್ಸಿಗೆ, ದಯಮಾಡಿ ಗಡಿಬಿಡಿ ಮಾಡಬೇಡಿ. ಕಳೆದ ವರ್ಷ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಯಾವ್ಯಾವ ಬ್ರಾಂಚ್ ಅಲ್ಲಿ ಎಷ್ಟೆಷ್ಟಕ್ಕೆ KEA ಮುಖಾಂತರ ಅಲಾಟ್ ಮಾಡಿದಂತಹ ಸೀಟ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಯಾವ್ಯಾವ ರಿಸರ್ವೇಶನ್ಗೆ ಆಗಿದೆ, GMಗೆ ಎಷ್ಟಾಗಿದೆ, SC STಗೆ ಎಷ್ಟಾಗಿದೆ, 3Bಗೆ 2Bಗೆ ಆಗಿದೆ, ಎಲ್ಲ ಡೀಟೇಲ್ಸ್ ನಮ್ಮಲ್ಲಿ ಲಭ್ಯ ಇದೆ. ಕಳೆದ ವರ್ಷ CET ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿತ್ತು, PUC ನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದ್ರೆ ಏನೊಂದು ರ್ಯಾಂಕ್ ಬರುತ್ತೆ ಅನ್ನುವಂಥದ್ದು ತಮ್ಗೆಲ್ಲರಿಗೂ ಒಂದು ಫೇರ್ ಐಡಿಯಾ ಇದೆ. ನಿಮ್ಮ OMR ಕಾರ್ಬನ್ ಕಾಪಿ ನಿಮ್ಮ ಮಗುದು ನಿಮ್ಮ ಕೈಯಲ್ಲಿದೆ. ನಾವು ಈಗಾಗಲೇ ಫೈನಲ್ ಕೀ ಆನ್ಸರ್ ಸಹ ಬಿಟ್ಟಿದೀವಿ. ಹೋದ ವರ್ಷ ಏನು ನಾನು ಹೇಳಿನಲ್ಲ, KEA ಮುಖಾಂತರ 80,000 ಸೀಟು ಅಲಾಟ್ ಮಾಡಿದೀವಿ ಅಂತ, ಅದಕ್ಕಿಂತ ಯಾವುದೇ ಕಾರಣಕ್ಕೆ ಕಡಿಮೆ ಆಗಲ್ಲ, ಒಂದು 5-10% ಜಾಸ್ತಿನೇ ಸೀಟ್ ಆಗುತ್ತೆ. ಒಂದ್ ವೇಳೆ ನಿಮ್ಮ ಮಗುಗೆ ಬರುವಂತಹ ರ್ಯಾಂಕಿನ ಆಸ್ಪಾಸಲ್ಲಿ ನಿಮಗೆ ಬೇಕಾಗಿರುವಂತಹ ಕಾಲೇಜಿನ ಸೀಟು ಕಳೆದ ಬಾರಿ ಸಿಕ್ಕಿತ್ತು ಅಂತಂದ್ರೆ ದಯಮಾಡಿ KEA ಕೌನ್ಸಿಲಿಂಗಿಗೆ ಧೈರ್ಯವಾಗಿ ಭಾಗವಹಿಸಿ ವೆಯ್ಟ್ ಮಾಡಿ. ಆಮೇಲೆ KEA ಕೌನ್ಸಿಲ್ ಆಗಿ ಸೀಟು ಅಲಾಟ್ಮೆಂಟ್ ಪ್ರಕ್ರಿಯೆ ಮುಗಿದೆ, ಏನು ನಿಮ್ದು ಪೂರ್ತಿ ಮುಗಿದು ಕಾಲೇಜ್ ಶುರುವಾಗಿ ನಿಮಗೇನು ಎಕ್ಸಾಮ್ ಮಾಡಲ್ಲ. ಯಾಕೆಂದ್ರೆ ತಮ್ಗೆ ಗೊತ್ತು 100 ಸೀಟಲ್ಲಿ 45% ಸೀಟ್ ನಾವೇ ಅಲಾಟ್ ಮಾಡ್ತಾ ಇದೀವಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ. ಬಟ್ ಪೇರೆಂಟ್ಸು ಮಕ್ಕಳು ಬಹಳ ಗಡಿಬಿಡಿನಲ್ಲಿ ಹೋಗಿ ಅಲ್ಲಿ ದುಡ್ಡು ಕೊಡು, ಇಲ್ಲಿ ದುಡ್ಡು ಕೊಡು, ತೀರಾ ನಿಮಗೆ ಇಲ್ಲ ರ್ಯಾಂಕು ತುಂಬಾ ಕಡಿಮೆ ಇದೆ, ನಮಗೆ ಇಲ್ಲಿ ಸಿಗೋದು ಡೌಟ್ ಇದೆ ಅಂತಂದ್ರೆ ಓಕೆ ನಿರ್ಧಾರ ಮಾಡಿ. ಬಟ್ ಗಡಿಬಿಡಿ ಮಾಡಬೇಡಿ, ಸ್ವಲ್ಪ ಸ್ಟಡಿ ಮಾಡಿ. ಖಂಡಿತ ನಿಮಗೆ ನಮ್ಮಲ್ಲಿ ಸಿಗುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಉದಾಹರಣೆಗೆ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಲಾಸ್ಟ್ ಇಯರ್ 80,000 ಸೀಟ್ಗಳಲ್ಲಿ ಸುಮಾರು ಒಂದು 13,000 ಸೀಟ್ಗಳು ಹಾಗೇನೆ ಉಳಿತು, ಅಲಾಟೇನೆ ಆಗ್ಲಿಲ್ಲ. ಆಯ್ತು, ಅದರಲ್ಲಿ ಒಂದು 50% ಯಾವುದೋ ಬ್ಯಾಡ್ದಿಲ್ಲದ್ದು ಬ್ರಾಂಚ್ ಇರ್ಬೋದು ವಿದ್ಯಾರ್ಥಿಗಳೇ, ಆದ್ರೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸೀಟ್ ಸಹ ಉಳಿಯುತ್ತೆ. ಹಾಗಾಗಿ ಪೋಷಕರು ಸ್ವಲ್ಪ ಸಮಾಧಾನವಾಗಿ ವೆಯ್ಟ್ ಮಾಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತೀನಿ. ಮತ್ತೆ ಸೀಟ್ ಅಲಾಟ್ಮೆಂಟ್ ಹೇಗ್ ಮಾಡ್ಬಿಡ್ತಾರಪ್ಪ KEA ಅವರು, ಆ ಕಡೆ ಇಂಜಿನಿಯರಿಂಗ್ ಕಾಲೇಜ್ದು ಬೇರೆ, ಮೆಡಿಕಲ್ದು ಎಲ್ಲ. ತಮ್ಗೆಲ್ಲ ಗೊತ್ತಿರುವಂತೆ ಒಂದೇ ರಾಜ್ಯ ಬಹಳ ವ್ಯವಸ್ಥಿತವಾಗಿ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅನ್ನ ನಾವು ಮಾಡ್ತೀವಿ. ಕಳೆದ ವರ್ಷ ನೀಟ್ ಪ್ರಾಬ್ಲಮ್ ಆಗಿ ರಿಸಲ್ಟ್ ಬರುವಂತದ್ದು ಲೇಟ್ ಆಗಿದ್ದ ಹಿನ್ನೆಲೆಯಲ್ಲಿ ನಮ್ಗೆ ನೀವು ನೀಟ್ ರಿಸಲ್ಟಿಗೋಸ್ಕರ ಇಂಜಿನಿಯರ್ ಅವ್ರಿಗೆ ಯಾಕೆ ತೊಂದರೆ ಮಾಡ್ತೀರಾ, ಇಂಜಿನಿಯರ್ ಸೀಟನ್ನ ಮುಗ್ಸ್ ಅಲಾಟ್ ಮಾಡಿ ಕಳಿಸ್ಬಿಡಿ ಅವರಿಗೆ, ಆಮೇಲೆ ನೀಟ್ ಮಾಡುವಂತ್ರಿ. ಏನಾಗುತ್ತೆ, ತುಂಬಾ ಪೇರೆಂಟ್ಸು ಈ ಕಡೆ ಫಸ್ಟ್ ಪ್ರಿಯಾರಿಟಿ ಅವ್ರದ್ದು ಮೆಡಿಕಲ್ ಇರುತ್ತೆ, ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗೋದಿರುತ್ತೆ. ನಾನೇನಾದ್ರು ಇಂಜಿನಿಯರಿಂಗ್ ಅಲಾಟ್ ಮಾಡಿ ಕಳಿಸ್ಬಿಡ್ತು ಅಂತಂದ್ರೆ ಅವನು ಹೋಗಿ ಇಂಜಿನಿಯರಿಂಗ್ ಸೀಟ್ ತಗೊಂಡು ಸೇರ್ಬಿಡ್ತಾನೆ. ಮತ್ತೆ ಮೆಡಿಕಲ್ ಬಂದಾಗ ಅವನು ಮೆರಿಟೋರಿಯಸ್ ಇದ್ರೆ ಮೆಡಿಕಲ್ಗೆ ಜಂಪ್ ಆಗ್ತಾನೆ. ಅವಾಗ ಇಂಜಿನಿಯರಿಂಗ್ ಸೀಟನ್ನ ನಾವು ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇರೋ ರ್ಯಾಂಕ್ ಅವನಿಗೆ ನಾವು ವಂಚಿತ ಮಾಡ್ದಂಗೆ ಆಗುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ. ಆ ಕಾರಣಕ್ಕೋಸ್ಕರ ನಾವು ಕಳೆದ ವರ್ಷ ಸಹ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಅಂತಾನೆ ಮಾಡಿದ್ವಿ. ಈ ವರ್ಷ ಸಹ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟೇನೆ ಮಾಡ್ತೀವಿ. ಏನಪ್ಪ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟು? ನಾನೀಗಾಗ್ಲೇನೆ ಹೇಳ್ದಂಗೆ ವಿವಿಧ ಇಲಾಖೆಗಳಿಂದ ಏನೆಲ್ಲ ಕೋರ್ಸ್ಗಳಿಗೆ ನಾವು ಸೀಟನ್ನು ಹಂಚಿಕೆ ಮಾಡ್ತೀವಿ
ಅದ್ರದ್ದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ನಮ್ಮ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡ್ತೀವಿ. ನಂತರ ನಾವು ಆಪ್ಷನ್ ಎಂಟ್ರಿ ಎನ್ನುವಂತಹ ಒಂದು ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ನೀವು ನಿಮ್ಮ ವಿದ್ಯಾರ್ಥಿಯ ಲಾಗಿನ್ನಿಗೆ ಹೋಗಿ ನಿಮ್ಮ ಪ್ರಿಯಾರಿಟಿ ಏನಿದೆ, ಫಸ್ಟ್ ಮೆಡಿಕಲ್ ಇದೆ, ಮೆಡಿಕಲ್ ನೀಟು ಬರ್ದಿದ್ದೀರಾ ನೀವು, ಮೆಡಿಕಲ್ಲು, ಡೆಂಟಲ್ಲು, ಆಯುಷ್, ಇಂಜಿನಿಯರಿಂಗು, ಏನೆಲ್ಲ ಪ್ರಿಯಾರಿಟಿ ಇದೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಅನ್ನ ಹಾಕ್ಬೋದು. ನೀವು ತುಂಬಾ ವಿದ್ಯಾರ್ಥಿಗಳು ಇಲ್ಲಿ ಆಪ್ಷನ್ ಎಂಟ್ರಿನಲ್ಲಿ ಒಂದು ಮಿಸ್ಟೇಕ್ ಏನ್ ಮಾಡ್ತಾರೆ, ಕೆಲವೇ ಕಾಲೇಜುಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಇನ್ನೊಂದಷ್ಟು ಕಾಲೇಜಿಗೆ ಆಪ್ಷನ್ ಎಂಟ್ರಿ ಮಾಡಲ್ಲ, ಬಿಟ್ಬಿಡ್ತಾರೆ. ನಾವೇನ್ ರಿಸ್ಟ್ರಿಕ್ಟ್ ಮಾಡಿಲ್ಲ, ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದು. ನೀವು ಸೀಟ್ ನಾವು ಫಸ್ಟ್ ರೌಂಡ್ ಅಲಾಟ್ ಮಾಡ್ಬಿಡ್ತೀವಿ. ಮಾಡಿದಾಗ ನಿಮ್ಮ ಮಗುಗಿಂತ ಕಡಿಮೆ ರ್ಯಾಂಕ್ ಇರುವಂತದ್ದು ಮಗುಗೆ ಒಂದು ಯಾವ್ದೋ ಕಾಲೇಜಲ್ಲಿ ಸೀಟ್ ಸಿಕ್ಬಿಟ್ಟಿರುತ್ತೆ. ಅವಾಗ ನಿಮಗೆ ನೋಡಿ ನಮಗೆ ಕೊಟ್ಟಿಲ್ಲ ಇವರು ಏನೋ ಮಾಡಿದ್ದಾರೆ, ತುಂಬಾ ನಮ್ಮ ಹತ್ರ ಬರ್ತಾರೆ. ಅವಾಗ ನಾವು ಮಗುದು ತೆಗೆದು ನೋಡಿದ್ರೆ ಆ ಕಾಲೇಜಿಗೆ ಆ ಮಗು ಆಪ್ಷನ್ ಎಂಟ್ರಿನೇ ಮಾಡಿರಲ್ಲ. ನಾವ್ ಹೆಂಗ್ ಅಲಾಟ್ ಮಾಡಕ್ಕಾಗುತ್ತೆ, ನಿಮ್ ಮಗುಗೆ ಇಷ್ಟ ಇದೆ ಅಂತೇಳಿ. ನನ್ನ ವಿನಂತಿ, ಆಮೇಲೆ ಆಪ್ಷನ್ ಎಂಟ್ರಿಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಇಮ್ಯಾಜಿನ್ ಮಾಡಿ, ಎಷ್ಟು ಕಾಲೇಜು, ಎಷ್ಟು ಬ್ರಾಂಚ್ ಇದೆ, ಮೋರ್ ದೆನ್ 1000 ಆಗ್ಬೋದು ನಿಮ್ದು ಆಪ್ಷನ್ ಎಂಟ್ರಿ ಮಾಡಕ್ಕೆ ಶುರು ಮಾಡಿದ್ರೆ. ಮಾಡಿ, ನೀವು ಸಿಗುತ್ತೆ, ಪ್ರಿಯಾರಿಟಿ ಮಾಡಿ. ನಿಮ್ದು ಇಷ್ಟ ಇರುವಂತ ಕಾಲೇಜು ಮೇಲ್ ಹಾಕ್ತೀರಾ, ನೆಕ್ಸ್ಟ್ ಕೆಳಗೆ ಹಾಕ್ತೀರಾ. ನಾವೇಗ ಅಲಾಟ್ ಮಾಡ್ತೀವಿ, ನಮ್ದು ಸಾಫ್ಟ್ವೇರ್ ಮುಖಾಂತರ ಅಲಾಟ್ ಮಾಡುವಂಥದ್ದು. ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಇಷ್ಟ ಜೊತೆಗೆ ನಿಮ್ಮ ರ್ಯಾಂಕು ಜೊತೆಗೆ ನಿಮ್ಮ ರಿಸರ್ವೇಶನ್, ಆ ರಿಸರ್ವೇಶನ್ನಿಗೆ ಸರ್ಕಾರ ನಿಗದಿಪಡಿಸಿರುವಂತಹ ಸೀಟ್ಸ್, ಈ ಎಲ್ಲಾ ಅಂಶಗಳನ್ನ ಗಣನೆಗೆ ತೆಗೆದುಕೊಂಡು ನಾವು ಸೀಟ್ ಅಲಾಟ್ ಮಾಡ್ತೀವಿ. ಇದು 100% 100% ಪಾರದರ್ಶಕವಾಗಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಕಳೆದ ವರ್ಷ ನಾವು 4 ರೌಂಡು, ಕೆಲವು ಆಯುಷ್ ಎಲ್ಲ ಒಂದು 7 ರೌಂಡ್ ತನಕ ಅಲಾಟ್ ಮಾಡಿದ್ವಿ. ಒಂದು ಸಿಂಗಲ್ ಕೇಸ್ ನನಗೆ ಯಾರಾದ್ರೂ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಇಲ್ಲ ನೀವು ಈ ತರ ಮಿಸ್ ಮಾಡಿದೀರಾ, ತಪ್ಪು ಮಾಡಿದೀರಾ, ರ್ಯಾಂಕ್ ಕಡಿಮೆ ಇದ್ದವನಿಗೆ ಸೀಟ್ ಕೊಟ್ಟಿದ್ದೀರಾ ಅಂತ ಒಂದು ಸಿಂಗಲ್ ಕೇಸ್ ತೋರಿಸಿ ನಮ್ಗೆ. 100% ಪಾರದರ್ಶಕವಾಗಿ ನಾವು ಸೀಟ್ ಅಲಾಟ್ ಮಾಡ್ತೀವಿ. ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದಾರೆ ಅವ್ರ ರ್ಯಾಂಕು, ಅವ್ರ ಆಪ್ಷನ್ನು, ಅವರು ಸೀಟು ಏನು ರಿಸರ್ವ್ ಆಗಿದೆ, ಮತ್ತೆ ಅದರಲ್ಲಿ ಏನು ಮೀಸಲಾತಿ ಇದೆ, ಅದರ ಆಧಾರದ ಮೇಲೆ ನಾವು ಸೀಟನ್ನ ಅಲಾಟ್ ಮಾಡ್ತೀವಿ. ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ತಮ್ಗೆಲ್ಲ ಗೊತ್ತಿರುವಂತೆ 4 ಚಾಯ್ಸ್ಗಳನ್ನ ನಾವು ಕೊಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸಂಕ್ಷಿಪ್ತವಾಗಿ ಹೇಳುವಂತದ್ದಾದ್ರೆ, ಚಾಯ್ಸ್ 1 ಹಾಕಿದ ಅಂತಂದ್ರೆ ವಿದ್ಯಾರ್ಥಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತಾನೆ. ಕೆಲವರಿಗೆ ನಿಮಗೆ ವೆಯ್ಟ್ ಮಾಡುವಂತದ್ದಿರುತ್ತೆ, ಇಲ್ಲ ನೆಕ್ಸ್ಟ್ ರೌಂಡ್ ತನಕ ವೆಯ್ಟ್ ಮಾಡಿದ್ರೆ ಕೆಲವರು ಆಲ್ ಇಂಡಿಯಾದಲ್ಲಿ ಮೆಡಿಕಲ್ಗೆ ಬಿಟ್ಟು ಹೋಗ್ಬಿಡ್ತಾರೆ, ಅದು ನಮಗೆ ಸೀಟ್ ಸಿಕ್ಬೋದು ಅಂತೇಳಿ ಅವರು ಚಾಯ್ಸ್ 2 ಹಾಕಿ ಸೆಕೆಂಡ್ ರೌಂಡಿಗೆ ಸಹ ಬರ್ಬೋದು. ಹೆಂಗ್ ಹೆಲ್ಪ್ ಆಗುತ್ತೆ ಸೆಕೆಂಡ್ ರೌಂಡಿಗೆ ಬಂದ್ರೆ? ಈಗ ಫಸ್ಟ್ ರೌಂಡ್ ಅಲ್ಲಿ ಮೆಡಿಕಲ್ಗೆ ಸಂಬಂಧಪಟ್ಟಂತೆ ನಾವು ಫಸ್ಟ್ MCC ಅವರು ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ, ಅವರು ಅಪ್ಗ್ರೇಡೇಷನ್ ಆಪ್ಷನ್ ಕೊಟ್ಟಿರ್ತಾರೆ, ನಾವು ಆಮೇಲೆ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. ನಮ್ಮಲ್ಲೂ ವಿದ್ಯಾರ್ಥಿ ಭಾಗವಹಿಸಿರ್ತಾನೆ, ಬಟ್ ಅಲ್ಲಿ MCC ನಲ್ಲೂ ಅವನು ಭಾಗವಹಿಸಿ ಅವನಿಗೆ ಅಲ್ಲಿ ಸೀಟ್ ಸಿಕ್ತು ಅಂತಂದ್ರೆ ನಮ್ಮಿಂದ ಕ್ವಿಟ್ ಮಾಡ್ಬಿಡ್ತಾನೆ, ಅವನು ಚಾಯ್ಸ್ 4 ಆಗ್ತಾನೆ. ಕೆಲವು ವಿದ್ಯಾರ್ಥಿಗಳು ಯಾವ್ದೋ ಪರ್ಟಿಕ್ಯುಲರ್ ಕಾಲೇಜಿಗೆ ವೆಯ್ಟ್ ಮಾಡ್ತಿರ್ತಾರೆ, ಅವರಿಗೆ ಸಿಗಲ್ಲ, ಅವರು ನಮ್ಮಲ್ಲಿ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ಬಿಡ್ತಾರೆ. ನೀವು ವೆಯ್ಟ್ ಮಾಡ್ತಿತ್ತು ಅಂತಂದ್ರೆ, ನಿಮ್ದೇನಾದ್ರೂ ಆಪ್ಷನ್ ಆ ಕಾಲೇಜಿಗೆ ಹಾಕಿದ್ರಿ ಅಂತಂದ್ರೆ, ನೀವು ಸೆಕೆಂಡ್ ರೌಂಡ್ ಏನು ನಾವು ಸೀಟ್ ರನ್ ಮಾಡ್ತೀವಿ ನಾವು ಅಲಾಟ್ಮೆಂಟ್, ಅವಾಗ ನೀವು ಅಪ್ಗ್ರೇಡ್ ಆಗ್ತಾ ಹೋಗುತ್ತೆ ನಿಮ್ದು, ಹಾಗಾಗಿ ಸಹಾಯ ಆಗುತ್ತೆ. ಹಾಗಾಗಿ ಈ ಆಪ್ಷನ್ ಎಂಟ್ರಿ ಮತ್ತಿದು ಏನ್ ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ. ನೀವು ಇದಕ್ಕೋಸ್ಕರ ಬೇರೆ ಬೇರೆಯವರಿಗೆ ದುಡ್ಡು ಕೊಟ್ಟು ದುಡ್ಡು ಕಳ್ಕೊಂಡು ಕಳೆದ ವರ್ಷ ಆಗಿದೆ. ಏನಾಗಿದೆ, ತುಂಬಾ ವಿದ್ಯಾರ್ಥಿಗಳು ಸೈಬರ್ ಸೆಂಟರ್ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದೀರಾ. ನಾವು ನಿಮಗೆ ಕ್ರೆಡೆನ್ಶಿಯಲ್ ಕೊಟ್ಟಿದ್ವಿ ಲಾಸ್ಟ್ ಇಯರ್, ಪಾಸ್ವರ್ಡ್, ಲಾಗಿನ್, ಒಂದು ಸೀಕ್ರೆಟ್ ಕೀ ಅಂತ ಕೊಟ್ಟಿದ್ವಿ. ನೀವು ಅದನ್ನ ತಗೊಂಡೋಗ್ಬಿಟ್ಟು ಸೈಬರ್ ಸೆಂಟ್ರಿಗೆ ಕೊಟ್ಬಿಟ್ರಿ. ಅವನೇ ಡಿಸೈಡ್ ಮಾಡ್ತಾನೆ ನಿಮಗೆ ಯಾವ ಕಾಲೇಜ್ ಹಾಕ್ಬೇಕು ಅಂತನ್ನುವಂಥದ್ದು. ನನಗೊಂದು ಪ್ರಕರಣ ಬಂತು, ಅವನು ಯಾವ್ದೋ ಒಬ್ರು ಜೊತೆ ಟೈಅಪ್ ಆಗಿದ್ದಾನೆ, ನರ್ಸಿಂಗ್ ಕಾಲೇಜಿಗೆ ಹಾಕಿದ್ದಾನೆ ಫಸ್ಟ್ ಆಪ್ಷನ್. ಆ ಹುಡುಗಿಗೆ ಯೋಗ ಮತ್ತೆ ನ್ಯಾಚುರೋಪತಿ ಮಾಡುವಂತ ಆಸೆ ಇದೆ. ಅವಳಕ್ಕಿಂತನೂ ಅವಳ ಫ್ರೆಂಡ್ಸ್ ಕಡಿಮೆ ರ್ಯಾಂಕ್ ಇದ್ದವರಿಗೆ ಕಾಲೇಜ್ಗಳು ಸಿಕ್ಕಿದೆ, ಇವಳಿಗೆ ಸಿಕ್ಕಿಲ್ಲ. ಆದ್ರೆ ಅವನು ಇವಳಿಗೆ ನಾನು ಚಾಯ್ಸ್ 3 ಹಾಕ್ಬಿಟ್ಟು ಅದನ್ನ ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಬಾ ಅಂದ್ರೆ ಸೈಬರ್ ಸೆಂಟರ್ ಅವನು ಒಪ್ತಾ ಇಲ್ಲ ಅಂತೆ. ಇಲ್ಲ ನೀನು ಈ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತ. ಈ ತರದ್ದು ಪರಿಸ್ಥಿತಿನೂ ಇದೆ. ಅದಕ್ಕೆ ನೀವು ನಿಮ್ಮ ಒಂದು ಅಧಿಕಾರ, ಲಾಗಿನ್, ಪಾಸ್ವರ್ಡ್, ಸೀಕ್ರೆಟ್ ಕೀನ ಬೇರೆಯವರಿಗೆ ಕೊಡೋದು ಯಾಕೆ? ಇದು ತುಂಬಾ ಕಷ್ಟ ಇಲ್ಲ, ತುಂಬಾ ಸಿಂಪಲ್ ಇದೆ. ಸ್ವಲ್ಪ ತಾಳ್ಮೆ ಬೇಕಷ್ಟೇನೆ. ಮತ್ತೆ ನಿಮ್ಮೆಲ್ಲ ವಿದ್ಯಾರ್ಥಿಗಳು PUC ಸೈನ್ಸ್ ಓದಿರುವಂತವ್ರು, ಇಂಗ್ಲಿಷ್ ಬರುವಂತವ್ರು, ಸ್ವಲ್ಪ ಕಂಪ್ಯೂಟರ್ ಜ್ಞಾನ ಇರುವಂತವ್ರು, ತಾಳ್ಮೆಯಿಂದ ಕೂತ್ಕೊಂಡ್ರೆ ನೀವೇನೆ ಇದನ್ನ ಮಾಡುವಂತದಕ್ಕೆ ಅವಕಾಶ ಇದೆ. ಈ ಬಾರಿ ನಾವು ಈ ತರದ್ದೆಲ್ಲ ನೀವು ಬೇರೆ ಬೇರೆಯವರಿಗೆ ಲಾಗಿನ್, ಪಾಸ್ವರ್ಡ್ ಎಲ್ಲ ಕೊಟ್ಟು ಅವರು ನಿಮ್ಮ ಹೆಸರಲ್ಲಿ ಬೇರೆ ಬೇರೆಯವರಿಗೆಲ್ಲ ಏನೇನೋ ಸ್ವಲ್ಪ ಗೊಂದಲ ಮಾಡಿ ತೊಂದರೆ ಮಾಡಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಈ ಸರಿ KEA ಇಂದ ಒಂದು ಹೊಸ ತಂತ್ರಜ್ಞಾನವನ್ನ ಸಹ ತಂದಿದ್ದೀವಿ. ಈ ತರ ಯಾರು ಮಧ್ಯವರ್ತಿಗಳು ನಿಮ್ಮ ಹೆಸರಲ್ಲಿ, ವಿದ್ಯಾರ್ಥಿಗಳ ಹೆಸರಲ್ಲಿ ಆಟ ಆಡುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಈ ಬಾರಿ. ತಮ್ಗೆಲ್ಲ ಗೊತ್ತಿದೆ,
ಈಗಾಗ್ಲೇನೆ ನೀವು ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಫೋಟೋ ಹಾಕಿದ್ದೀರಾ. ನಿಮ್ಮ ಫೋಟೋವನ್ನ ಆಧರಿಸಿ ನಾವು ಪರೀಕ್ಷಾ ಕೇಂದ್ರಕ್ಕೆ ಬಂದಾಗ ನಿಮ್ಮ ಫೇಸ್ತು ಕ್ಯಾಪ್ಚರ್ ಮಾಡಿ ನಾವು ಒಳಗಡೆ ಬಿಟ್ಟಿದೀವಿ. ಯಾರು ಪರೀಕ್ಷೆ ಬರೆದಿದ್ದೀರಾ ತಮಗೆ ಗೊತ್ತಿದೆ, ನೀವೇನೇ ಪರೀಕ್ಷೆ ಬರೆದಿದ್ದೀರಾ ಅಂತನ್ನುವಂಥದ್ದು ನಾವಲ್ಲಿ ಖಾತ್ರಿ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಸಹ ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಸಹ ನಿಮ್ಮ ಮುಖವನ್ನ ವೆಬ್ ಕ್ಯಾಮ್ ಅಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ ಲಾಗಿನ್ ಓಪನ್ ಆಗುತ್ತೆ. ನಿಮ್ಮ ಮೊಬೈಲಿಗೆ OTP ಬಂದು ನೀವು ಅದನ್ನ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ ಲಾಗಿನ್ ಓಪನ್ ಆಗುತ್ತೆ. ನೀವು ಅವಾಗ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಅದನ್ನ ಅಷ್ಟಕ್ಕೆ ನಾವು ಬಿಟ್ಟಿಲ್ಲ. ನೆಕ್ಸ್ಟ್ ನಿಮಗೆ ಸೀಟು ಅಲಾಟ್ ಆಯ್ತು, ನಿಮ್ಮ ಫೇವ್ರೇಟ್ ಕಾಲೇಜ್ದು ಒಂದು ಸೀಟ್ ಅಲಾಟ್ ಆಯ್ತು. ಈಗೇನಾಗ್ತಿತ್ತು, ಸೀಟ್ ಅಲಾಟ್ ಆದ್ಮೇಲೆ ನೀವು ನಮಗೆ ದುಡ್ಡು ಕಟ್ಟಬೇಕು. ದುಡ್ಡು ಕಟ್ಟಿದ ಮೇಲೆ ನಿಮಗೆ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ನೀವು ಕಾಲೇಜಿಗೆ ಹೋದ್ರಾ ಬಿಟ್ರಾ, ನಿಮ್ ಪರವಾಗಿ ಬೇರೆಯವರು ಹೋದ್ರಾ, ಇದೆಲ್ಲ ಸ್ವಲ್ಪ ಗೊಂದಲ ಇತ್ತು. ನಾವ್ ಈ ಸರಿ ಏನ್ ಮಾಡಿದೀವಿ, ನಿಮಗೆ ಫೇವ್ರೇಟ್ ಕಾಲೇಜ್ ಅಲಾಟ್ ಆಗಿದೆ, ಈಗ ನೀವು ಚಾಯ್ಸ್ 1 ಹಾಕಿದೀರಾ, ಫೀಸ್ ನಮಗೆ ಕಟ್ತೀರಾ, ನಿಮಗೆ ಅಡ್ಮಿಷನ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಜನರೇಟ್ ಮಾಡ್ತೀವಿ. ನೀವು ಆ ಸ್ಲಿಪ್ ತಗೊಂಡ್ರೆ ಅದರಲ್ಲಿ ನಾವು ಹೇಳ್ಬಿಡ್ತೀವಿ, ನೀವು ದಿನಾಂಕ ಇಷ್ಟರೊಳಗಡೆ ನೀವು ಕಾಲೇಜಿಗೆ ಮೂಲ ದಾಖಲೆಗಳನ್ನ ತೆಗೆದುಕೊಂಡು ಕೊಟ್ಟು ಅಡ್ಮಿಷನ್ ಆಗಿ ಅಂತ. ನೀವು ಕಾಲೇಜಿಗೆ ಹೋಗ್ಬೇಕು ಫಿಸಿಕಲಿ, ಕಾಲೇಜಲ್ಲಿ ಸಹ ಹೋಗಿ ನಿಮ್ಮ ಮುಖವನ್ನ ತೋರಿಸಿದ್ರೆ ಫೇಶಿಯಲ್ ರೆಕಗ್ನೈಸ್ ಮಾಡಿ ನಿಮ್ಮ ಲಾಗಿನ್ ಓಪನ್ ಆಗುತ್ತೆ, ನಿಮ್ಮ ಅಡ್ಮಿಷನ್ ಟಿಕೆಟ್ ಅಲ್ಲಿ ಡೌನ್ಲೋಡ್ ಆಗಿ ನಿಮ್ಮ ಅಡ್ಮಿಷನ್ ಆಗುತ್ತೆ. ಇದು ನಾವು ಬದಲಾವಣೆ ಮಾಡಿದೀವಿ. ತಾವೆಲ್ಲ ಪೇಪರ್ ಅಲ್ಲಿ ಓದಿರ್ಬೋದು, ಕಳೆದ ವರ್ಷ ಕೆಲವು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕ್ ಮಾಡಿದ್ದಾರೆ ಅಂತ ನಾವು ಪ್ರಕರಣವನ್ನ ದಾಖಲಿಸಿದ್ವಿ. ಪೊಲೀಸ್ ಅವರು ತನಿಖೆ ಮಾಡಿ ಒಂದು 10 ಜನದಷ್ಟು ಅರೆಸ್ಟ್ ಸಹ ಮಾಡಿದ್ರು. ಈಗ ನಾವು ಯಾರು ಅರ್ಜಿ ಹಾಕಿದರೆ ಅವರಿಗೆ ಪರೀಕ್ಷೆ ಬರೀಬೇಕು ಅಂತ ಬರ್ಸಿದೀವಿ. ಯಾರು ಪರೀಕ್ಷೆ ಬರೆದಿದ್ದಾರೆ ಅವರೇ ಆಪ್ಷನ್ ಎಂಟ್ರಿ ಮಾಡೋದು. ಯಾರು ಆಪ್ಷನ್ ಎಂಟ್ರಿ ಮಾಡಿ ಸೀಟ್ ಅಲರ್ಟ್ ಆಗುತ್ತೆ ಅವರೇ ಕಾಲೇಜಿಗೆ ಹೋಗ್ಬೇಕು. ಅದಕ್ಕೆ ನಾವು ಈ ಫೇಸ್ ರೆಕಗ್ನೈಸೇಷನ್ ತಂತ್ರಾಂಶವನ್ನ ತಂದು OTP ಹಾಕೋದ್ರ ಮೂಲಕ ನೀವು ಲಾಗಿನ್ ಆಗುವಂತ ವ್ಯವಸ್ಥೆಯನ್ನ ನಾವು ಮಾಡಿದೀವಿ. ಇದ್ರದ್ದು ಉದ್ದೇಶ ಇಷ್ಟೇನೆ, ಮೆರಿಟೋರಿಯಸ್ ಸ್ಟೂಡೆಂಟ್ ಯಾರು ಅರ್ಹರಿದ್ದಾರೆ ಅವರಿಗೆ ಒಳ್ಳೊಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಕೋರ್ಸ್ಗಳು ಸಿಕ್ಬೇಕು. ಯಾರೋ ಬೇರೆ ಇನ್ನೊಬ್ಬಂಗೆ ಅದು ಪಾಲಾಗಬಾರ್ದು, ಅನ್ಯ ಮಾರ್ಗಗಳು ಹಿಡಿಯುವಂತವರಿಗೆ ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿತ್ತು. ನಾವು ನೆಕ್ಸ್ಟ್ ಮಂತ್ ಅಂತ್ಯದಲ್ಲಿ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಶುರು ಮಾಡ್ತೀವಿ. ನಾವು ರೌಂಡ್ ವಾರು ನಾವು ಮಾಡ್ತೀವಿ. ಸಂಪೂರ್ಣ ನಿಮಗೆ ಮಾಹಿತಿಯನ್ನ ನಾವು ವೆಬ್ಸೈಟ್ ಮೂಲಕ ಕೊಡ್ತೀವಿ. ಮತ್ತೆ ದಾಖಲೆ ಪರಿಶೀಲನೆ ಬಗ್ಗೆ ಒಂದು ಬಿಟ್ಟೋಗಿತ್ತು. ನಾನು ಯಾರು ನಮ್ಮ ಕನ್ನಡಿಗರು ಕರ್ನಾಟಕದವರು ಕ್ಲಾಸ್ ಏನಲ್ಲಿ ಬರ್ತೀರಾ, ನಿಮ್ದು ನಾನು ಹೇಳಿದೆ, ಬಹುತೇಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಾಲೇಜಲ್ಲೇನೆ ಮಾಡಿಸಿರ್ತೀರಾ. ಈ ಕೆಲವೊಂದು ವಿಶೇಷ ಕೆಟಗರಿಗಳು ಇದೆ. ಉದಾಹರಣೆಗೆ NCC ಇಲ್ಲಿ ಅಚೀವ್ಮೆಂಟ್ ಮಾಡಿರುವಂತವ್ರು, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇರುವಂತವ್ರು, ಈ ಡಿಫೆನ್ಸಿನ ಮಕ್ಕಳು, ಎಕ್ಸ್ ಸರ್ವಿಸ್ ಮೆನ್ದು ಮಕ್ಕಳು, ಇವ್ರುಗಳಿಗೆಲ್ಲ ಒಂದಷ್ಟು ಸೀಟನ್ನ ರಿಸರ್ವೇಶನ್ ಮಾಡ್ತೀವಿ. ಅವ್ರಗಳದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಾಕಿ ಇದೆ. ಅದನ್ನ ನಾವು ಮುಂದಿನ ವಾರದಲ್ಲಿ ಟೈಮ್ ಟೇಬಲ್ ಕೊಡ್ತೀವಿ. ನೀವು KEAಗೆ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ತೀರಾ. ಯಾಕೆಂದ್ರೆ ತಮ್ಗೆಲ್ಲ ಗೊತ್ತಿದೆ, ಸ್ಪೋರ್ಟ್ಸ್, NCC, ಡಿಫೆನ್ಸ್ ಎಲ್ಲರಿಗೆ ಸೀಟ್ಗಳು ರಿಸರ್ವ್ ಆಗಿರುತ್ತೆ. ಅದು ಬೇಕು ಅಂತಂದ್ರೆ ಅವರು ಆ ಕೆಟಗರಿನಲ್ಲಿ ಬರ್ತಾರ ಅನ್ನುವಂಥದ್ದನ್ನ ವೆರಿಫಿಕೇಶನ್ ಮಾಡಿಸ್ಬೇಕು. ಇದಲ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರ ಗಡಿನಾಡು ಕನ್ನಡಿಗರು, ಹೊರನಾಡು ಕನ್ನಡಿಗರು ಮತ್ತು ತಂದೆ ತಾಯಿ ಕನ್ನಡಿಗರಾಗಿದ್ದು ಇವತ್ತು ಅವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಹೋಗಿ ಸೆಟ್ಲ್ ಆಗಿರುವಂತವರಿಗೆ ಸಹ ಒಂದಷ್ಟು ಸೀಟ್ಗಳು, ನಾವು ಕನ್ನಡಿಗರು ಅಂತಾನೆ ಅವ್ರನ್ನ ನಾವು ಟ್ರೀಟ್ ಮಾಡುವಂತಹ ವ್ಯವಸ್ಥೆ ಇದೆ. ಅದಕ್ಕೆ ಅವರ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಬೇಕು. ಅದು ಕ್ಲಾಸ್ B ಇಂದ ಸುಮಾರು Z ತನಕ ಬೇರೆ ಬೇರೆ ಕ್ಲಾಸ್ಗಳಿದೆ. ಅವರಿಗೆಲ್ಲರಿಗೂ ನಾವು ಈಗಾಗ್ಲೇನೆ ಒಂದು ಪೋರ್ಟಲ್ ಓಪನ್ ಮಾಡಿದೀವಿ ಅಪಾಯಿಂಟ್ಮೆಂಟ್ ತಗೊಳೋದಕ್ಕೋಸ್ಕರ. 5ನೇ ತಾರೀಕಿಂದ ನಾವು ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದೀವಿ. ಪ್ರತಿ ದಿವಸ 1,000 ವಿದ್ಯಾರ್ಥಿಗಳಿಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ. ತಾವು ನಮ್ಮ ಲಾಗಿನ್ ಆಗ್ಬಿಟ್ಟು ನಮ್ಮ KEA ವೆಬ್ಸೈಟ್ ಅಲ್ಲಿ ತಮ್ಗೆ ಕನ್ವಿನಿಯೆಂಟ್ ಇರುವಂತಹ ಡೇಟ್ ಅಲ್ಲಿ ತಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು, ಅಪಾಯಿಂಟ್ಮೆಂಟ್ ಬುಕ್ ಆಗ್ತಿದಂಗೆನೆ ಏನೇನ್ ದಾಖಲೆ ತರಬೇಕು ಅಂತೇಳಿ ಅದರಲ್ಲೇನೆ ಬಂದ್ಬಿಡುತ್ತೆ. ಅಷ್ಟೊಂದು ತಗೊಂಡು KEAಗೆ ಬಂದು ತಾವು ವೆರಿಫಿಕೇಶನ್ ಮಾಡ್ಕೊಂಡ್ರೆ ತಾವು ಸಹ ಏನ್ ಕ್ಲೈಮ್ ಮಾಡಿದಿರ ಅದು ವೆರಿಫಿಕೇಶನ್ ಆಗುತ್ತೆ. ಇದು ನಮ್ಮ KEA ಕೌನ್ಸಿಲಿಂಗ್ ಸಂಕ್ಷಿಪ್ತವಾಗಿ ಹೇಳಿದೀನಿ. ನೀವು ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳಲ್ಲೂ ಸಹ ಇದೆ KEA ಬಗ್ಗೆ. ಕೆಲವೊಬ್ರು ತುಂಬಾ ಒಳ್ಳೆ ಮಾಹಿತಿಯನ್ನ ಬಹಳ ವ್ಯವಸ್ಥಿತವಾಗಿ ಹಂಚಿಕೆ ಮಾಡ್ತಾರೆ, ನೋಡಿ, ನಾನು ಇಲ್ಲ ಅಂತ ಹೇಳಲ್ಲ. ಜೊತೆಗೆ KEA ಇಂದನೂ ಸಹ ನಾವು ನಿಮಗೆ ಕಾಲಕ್ಕೆ ಏನು ನಮ್ಮ ಅಧಿಕೃತವಾದ ಮಾಹಿತಿ ಇದೆ, ಏನು ಪೋಷಕರು ವಿದ್ಯಾರ್ಥಿಗಳು ಮಾಡಬೇಕು ಅನ್ನುವಂಥದ್ದನ್ನ ಸಹ ನಾವು ಸಹ ನಿಮಗೆ ನಮ್ಮ ಒಂದು KEA ಯೂಟ್ಯೂಬ್ ಚಾನಲ್ ಮುಖಾಂತರ ಸಹ ನಾವು ಪಬ್ಲಿಷ್ ಮಾಡ್ತೀವಿ. ಜೊತೆಗೆ ಈ ಎಲ್ಲ ಮಾಹಿತಿಯನ್ನ ನಮ್ಮ ಮಾಧ್ಯಮದವರಿಗೆ ಸಹ ಕೊಡ್ತೀವಿ. ಹಾಗಾಗಿ ಮಾಧ್ಯಮದವರು ಸಹ ಅಧಿಕೃತವಾಗಿ KEA ಇಂದ ಕೊಟ್ಟಂತ ಮಾಹಿತಿಯನ್ನ
ಬಹಳ ವ್ಯವಸ್ಥಿತವಾಗಿ ನಿಮಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುವಂಥದ್ದೇನು ಅಂತಂದ್ರೆ, ನೀವು ಅಧಿಕೃತವಾಗಿ ಕೊಡುವಂತಹ ಮಾಹಿತಿಯನ್ನ ನಂಬಿ. ತುಂಬಾ ಜನ ಈಗ ನಿಮಗೆ ಫೋನ್ ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡೋದು ಟ್ರೈ ಮಾಡ್ತಾರೆ, ಮಿಸ್ಗೈಡ್ ಮಾಡ್ತಾರೆ. ಇವರು ಎಲ್ಲರೂ ನಾಳೆನೆ ನಿಮ್ದು ಅಡ್ಮಿಷನ್ ಆಗ್ಬಿಡುತ್ತೆ, ನಮಗೆ ಸರ್ಕಾರದಲ್ಲಿ ಪರಿಚಯ ಇದ್ದಾರೆ, ನಮ್ಮ ಕೆಇ ಹೆಸರು ಹೇಳ್ತಾರೆ ನಿಮ್ಗೆ, ಕೆಇ ಒಳಗಡೆ ನಮಗೆ ಫುಲ್ ಕನೆಕ್ಷನ್ ಇದೆ, ಫುಲ್ ಇದೆ, ನಾವು ಎಲ್ಲ ಮ್ಯಾನೇಜ್ ಮಾಡ್ಬಿಡ್ತೀವಿ ಅಂತ. ಯಾವುದು ನಂಬಕ್ ಹೋಗ್ಬೇಡಿ. ಯಾಕೆ ನೀವು ಅಂತಂದ್ರೆ, ನೀವು ಪ್ರತಿ ರೌಂಡ್ ಅಲ್ಲಿ ನಾವೇನ್ ಸೀಟ್ ಅಲಾಟ್ ಮಾಡ್ತೀವಲ್ವಾ, ಉದಾಹರಣೆಗೆ ಮೆಡಿಕಲ್ಗೆ ಬರೋಣ. ತಮ್ಗೆ ಗೊತ್ತು, ತುಂಬಾ ಮೆಡಿಕಲ್ ಕಾಸ್ಟ್ಲಿ ಇದೆ. ಮೆಡಿಕಲ್ ಯಾವ ವಿದ್ಯಾರ್ಥಿದು ಏನ್ ಹೆಸರಿದೆ, ನೀಟ್ ರ್ಯಾಂಕ್ ಏನಿದೆ, ಅವನದು ರಿಸರ್ವೇಶನ್ ಏನಿದೆ, ಯಾವ ಕಾಲೇಜಿಗೆ ಅವನ ಸೀಟ್ ಅಲಾಟ್ ಆಗಿದೆ ಅನ್ನುವಂಥದ್ದು ಪ್ರತಿ ರೌಂಡ್ ಅಲ್ಲಿ ನಾವು ವಿತ್ ನೇಮ್ ಪಬ್ಲಿಷ್ ಮಾಡ್ತೀವಿ. ಉಳಿದಂತೆ ಇಂಜಿನಿಯರಿಂಗು, ವೆಟರ್ನರಿ, ಆರ್ಟಿಕಲ್ಚರ್, ಫಾರೆಸ್ಟ್ರಿಗೆಲ್ಲ ಕಾಲೇಜ್ ವಾರು, ಕೋರ್ಸ್ ವಾರು ಕಟ್ ಆಫ್ ಮಾರ್ಕ್ಸ್ ಅನ್ನ, ಕಟ್ ಆಫ್ ರ್ಯಾಂಕ್ ಅನ್ನ ಪಬ್ಲಿಷ್ ಮಾಡ್ತೀವಿ. ನಿಮಗೆ ಇನ್ನೇನ್ ಬೇಕು? ತುಂಬಾ ಸಿಂಪಲ್ ಅಲ್ಲ? ನೀವು ಫಸ್ಟ್ ರೌಂಡ್ ಅಲ್ಲಿ ನೀವು ನೋಡ್ಬಿಟ್ರೆ ನಿಮ್ಮ ರ್ಯಾಂಕ್ಗಿಂತನೂ ಕಡಿಮೆ ಇರೋರಿಗೆ ನೀವು ಹಾಕಿದ ಆಪ್ಷನ್ ಸಿಕ್ಕಿದೆಯಾ ಇಲ್ವೋ ಗೊತ್ತಾಗ್ಬಿಡುತ್ತೆ, ಮೋಸ ಆಗಿದೆಯಾ ಆಗಿಲ್ವೋ ಗೊತ್ತಾಗ್ಬಿಡುತ್ತೆ. ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಾವು ಮಾಡ್ತೀವಿ. ಹಾಗಾಗಿ ನೀವು ಮಧ್ಯವರ್ತಿಗಳನ್ನ, ಇವ್ರನ್ನ ನಂಬೋದಕ್ಕೆ ಹೋಗ್ಬೇಡಿ. ಬಹಳ ಪಾರದರ್ಶಕವಾಗಿ ನಾವು ಸೀಟನ್ನು ಅಲಾಟ್ ಮಾಡ್ತೀವಿ. ಬಡ ಮಕ್ಕಳಿಗೆ, ಮೆರಿಟೋರಿಯಸ್ ಮಕ್ಕಳಿಗೆ ಎರಡಕ್ಕೂ ನಮ್ಮಲ್ಲಿ ಅವಕಾಶ ಇದೆ. ಬಡ ಮಕ್ಕಳಿಗೆ ರಿಸರ್ವೇಶನ್ ಇದೆ, ಮೆರಿಟೋರಿಯಸ್ ಮಕ್ಕಳಿಗೆ ನಿಮಗೆ ಗೊತ್ತು ಜನರಲ್ ಮೆರಿಟ್ ಸೀಟ್ ಇದೆ. ಹಾಗಾಗಿ ಅತ್ಯಂತ ಹೆಚ್ಚು ಸೀಟು ನಮ್ಮ ಹತ್ರ ಇದೆ ಕೆಇಎ ಮುಖಾಂತರ ಅಲಾಟ್ ಮಾಡುವಂಥದ್ದು. ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ನಮ್ಗೆ ಕೊಟ್ಟು ನೀವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿ ನ್ಯಾಯಯುತವಾಗಿ ಮೆರಿಟ್ ಸೀಟ್ ಅನ್ನ ತಗೊಳ್ಳಿ. ಯಾವ ಕಾಲೇಜು, ಯಾವ ಕೋರ್ಸು ಬೆಸ್ಟು, ಅದು ಎಲ್ಲ ನಾನು ಬಹುತೇಕ ಹೇಳಲಿಕ್ಕೆ ಸೂಕ್ತ ಆಗಲ್ಲ. ತಾವು ಎಕ್ಸ್ಪೋದಲ್ಲಿ ಸಹ ಸಾಕಷ್ಟು ಕಾಲೇಜ್ ಇದೆ, ತಾವು ನೋಡಿ ಸ್ಟಡಿ ಮಾಡಿ ಯಾವುದಕ್ಕೆ ಫ್ಯೂಚರ್ ಇದೆ, ಯಾವುದು ನಿಮಗೆ ಇಂಟ್ರೆಸ್ಟ್ ಇದೆ. ಪೇರೆಂಟ್ಸು ತುಂಬಾ ಒತ್ತಾಯ ಮಾಡಿ ನಮ್ದು ಫೋರ್ಸ್ಫುಲಿ ಅವರಿಗೆ ಸೀಟ್ ಅಲಾಟ್ ಮಾಡಿಸುವಂಥದ್ದು. ಲಾಸ್ಟ್ ಟೈಮು ಆ ಮಗುಗೆ ತುಂಬಾ ಹಠ ಮಾಡಿ ಒಂದು ಕಾಲೇಜಿಗೆ ಸೇರಿಸಿ ಕೊನೆಗೆ ಸೀಟು ನನಗೆ ಬೇಡ ಅಂತ ಬಂದ್ರೆ, ನಮ್ಮಲ್ಲಿ ಏನಂದ್ರೆ ಲಾಸ್ಟ್ ರೌಂಡ್ ಆದ್ಮೇಲೆ ಏನಾದ್ರು ನೀವು ಇಂಜಿನಿಯರಿಂಗ್ ಸೀಟ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ಬಂದ್ರೆ ಫೀಸು ಪ್ಲಸ್ 5 times ಫೈನ್ ಹಾಕ್ತಿವಿ. ತುಂಬಾ ಬಡವರಿತ್ತು ಅಂತಂದ್ರೂ ನಿಯಮದಲ್ಲಿ ಅವಕಾಶ ಇಲ್ಲ. ಕೇಳಿದ್ರೆ ಇಲ್ಲ ನಮ್ಮ ಅಪ್ಪ ಫೋರ್ಸ್ ಮಾಡಿ ಕೊಡಿಸಿದ್ರು, ಸೇರಿದೆ, ಬಟ್ ನನಗೆ ಇಷ್ಟ ಇಲ್ಲ ಅದು. ಹಾಗಾಗಿ ಮಕ್ಕಳು ಪೂರ್ತಿ ಮಕ್ಕಳನ್ನೇ ಡಿಸೈಡ್ ಮಾಡ್ತಾರೆ ಅಂತಾನು ನಾನು ಹೇಳಲ್ಲ, ಯಾಕೆಂದ್ರೆ ನೀವು ತುಂಬಾ ಅನುಭವ ಇರುವಂತ ಜ್ಞಾನಿಗಳೇನಾಗಿರಲ್ಲ. ಹಾಗಾಗಿ ತಂದೆ ತಾಯಿ ಮಗು ಇಂಟ್ರೆಸ್ಟ್ ಅನ್ನು ಗಣನೆಗೆ ತೆಗೆದುಕೊಂಡು ಮಗು ಜೊತೆ ಕೂತು ಅವರ ಮಗುನ ಭವಿಷ್ಯದ ದೃಷ್ಟಿಯಿಂದ ಒಂದು ಕೋರ್ಸ್ ಅನ್ನ, ಕಾಲೇಜನ್ನ ಆಯ್ಕೆ ಮಾಡಿ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ. ನಾವು ನಿಮ್ಮೊಟ್ಟಿಗಿದ್ದೀವಿ, ಪ್ರತಿ ಹಂತದಲ್ಲಿ ತಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳ್ತಾ, ನಿಮ್ಮ ನೇರವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕೆಇಯ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೌನ್ಸಿಲಿಂಗ್ ಪ್ರಕ್ರಿಯೆಯ ಕುರಿತು ಸಂಕ್ಷಿಪ್ತವಾಗಿ ಹೇಳುವಂಥದ್ದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಪಬ್ಲಿಕ್ ಟಿವಿಗೆ ನಾನು ಪ್ರಾಧಿಕಾರದ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಅವಕಾಶಕ್ಕಾಗಿ ಮತ್ತೊಮ್ಮೆ ತಮಗೆ ಹಾಗೂ ಪಬ್ಲಿಕ್ ಟಿವಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಸರ್ ಉತ್ತರ ಕೊಡ್ತಾರೆ. ಇದಾದ್ಮೇಲೆ, ಈ ಸೆಷನ್ ಆದ್ಮೇಲೆ ಸಿಟಿ ಬಗ್ಗೆ ಪ್ರಕ್ರಿಯೆ ಹೇಳಿದ್ರು ಸರ್. ಕಾಮಿಟ್ಗೆ ಪ್ರಕ್ರಿಯೆ ಬಗ್ಗೆ ಹೇಳೋದಕ್ಕೆ ಕುಮಾರ್ ಸರ್ ಬಂದಿದ್ದಾರೆ. ಸಿಟಿಯಲ್ಲಿ ಸೀಟ್ ಸಿಗದೆ ಹೋದ್ರೆ ಕಾಮಿಟ್ಗೆಯಲ್ಲಿ ಸೀಟ್ ಸಿಗೋದು ಯಾವ ರೀತಿ ಪ್ರಕ್ರಿಯೆ ಅನ್ನೋದನ್ನ ಕೂಡ ಹೇಳ್ತಾರೆ. ಸಿಟಿ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ, ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ ಸರ್. ಕೈ ಎತ್ತಿದ್ರೆ ಮೈಕ್ ಕೊಡ್ತೀನಿ ನಾನು. ಹಲೋ ಸರ್, ನಮಸ್ತೆ. JEE ಸೀಟ್ಸನ್ನು ಬ್ಲಾಕ್ ಮಾಡಿದ್ರೆ KCET ಏನೋ CETಯಲ್ಲಿ ಆಪ್ಷನ್ ಎಂಟ್ರಿಗೆ ಕೌನ್ಸಿಲಿಂಗಲ್ಲಿ ಅಲೋ ಮಾಡಲ್ಲ ಅಂತ ಏನೋ ಪೇಪರಲ್ಲಿ ರೀಸೆಂಟಾಗಿ ನೋಡಿದ. ಹಲೋ, ಕೇಳಿಸ್ತಾ ಇದೆ ಸರ್? JEEಯಲ್ಲಿ ಸೀಟನ್ನು ಅಲೋಕೇಟ್ ಮಾಡಿದರೆ, ಅಲಾಟ್ ಆಗಿ ಬ್ಲಾಕ್ ಮಾಡಿದರೆ KCETಯಲ್ಲಿ ನಾವು ಸೀಟು ಆಪ್ಷನ್ ಎಂಟ್ರಿ ಇದು ಮಾಡೋಂಗಿಲ್ಲ ಅಂತ ಏನೋ ಮೊನ್ನೆ ರೀಸೆಂಟ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದ್ರ ಬಗ್ಗೆ ಏನಂತೀರಾ ಸರ್? ಅಲ್ಲ, ನಿಮ್ದೇನು ಒಪಿನಿಯನ್? ಈಗ ನ್ಯಾಷನಲ್ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಅಡ್ಮಿಷನ್ ತಗೊಂಡು ವಿದ್ಯಾರ್ಥಿಗಳಿಗೆ ಸಹ ನಾವು ಆಪ್ಷನ್ ಎಂಟ್ರಿಗೆ ಬಿಡ್ಬೇಕಾ? ಅಲ್ಲಲ್ಲ, ನಾವು ನಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನನ್ನ ಉದ್ದೇಶ ಇಷ್ಟೇನೆ. ಈಗ NITK ಸೂರತ್ ಕಲ್ಲು, IIT ಬಾಂಬೆ ಇಲ್ಲೆಲ್ಲ ಸೀಟ್ ತಗೊಂತಾರೆ.
ಅಡ್ಮಿಷನ್ ಆಗ್ತಾರೆ ಅಂದ್ಮೇಲೆ ನಾವ್ ಯಾಕೆ ಅವ್ರಿಗೆ ಇಟ್ಕೊಳ್ಬೇಕು ಅಂತ, ಯಾಕೆಂದ್ರೆ ಅದೇ ಸೀಟು ಇನ್ನೊಬ್ಬ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಸಿಗುತ್ತಲ್ಲ ಅನ್ನುವ ಉದ್ದೇಶದಿಂದ JEE ಅದು ಒಳ್ಳೆ ಇನ್ಸ್ಟಿಟ್ಯೂಷನ್ಸ್, ಇಲ್ಲ ಅವ್ರಿಗೆ ಅದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಅವ್ರು ಅದನ್ನ ಕ್ವಿಟ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿದ್ರೆ ಅಡ್ಡಿ ಇಲ್ಲ. ಹಾಗಾಗಿ ನಾವು ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಟಾಪ್ ಇನ್ಸ್ಟಿಟ್ಯೂಷನ್ ಏನು IIITಗಳಲ್ಲಿ ಅಡ್ಮಿಷನ್ ಆಗ ವಿದ್ಯಾರ್ಥಿಗಳದು ಮಾಹಿತಿಯನ್ನ ತಗೊಂಡು ನಾವು ಅದನ್ನ ಅವರಿಗೆ ನಮ್ಮಲ್ಲಿ ಅವಕಾಶವನ್ನು ತಪ್ಪಿಸ್ತೀವಿ. ಏನು ಇದರಿಂದ ಒಂದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ. ಇದು ಯಾಕೆ ಬಂತು ನಮಗೆ ಅಂತಂದ್ರೆ, ಕೆಲವರು ಪಾಪ ವಿದ್ಯಾರ್ಥಿಗಳು ಲಾಸ್ಟ್ ಇಯರ್, ಈ ವರ್ಷ ಅದಾಗಲ್ಲ, ಫೇಶಿಯಲ್ ರೆಕಗ್ನೈಸೇಷನ್ ಮೂಲಕನೇ ಲಾಗಿನ್ ಆಗೋದಕ್ಕೆ ನಾವು ಮಾಡಿದೀವಿ. ಕಳೆದ ವರ್ಷ ಏನ್ ಮಾಡಿದ್ರು, ಈ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಆದವ್ರ ಹೆಸರಲ್ಲಿ ಈ ನಾನು ಹೇಳಿದ್ನಲ್ಲ, ಈ ನಮ್ಮ ಸೈಬರ್ ಸೆಂಟರ್ ಅವರು ಯಾರೋ ಮಧ್ಯವರ್ತಿಗಳು ಸ್ವಲ್ಪ ಆಟಾಡಿದ್ರು. ಪಾಪ ಆ ವಿದ್ಯಾರ್ಥಿಗೆ ಏನೂ ಗೊತ್ತಿಲ್ಲ, ಅವನು ಕಾಲೇಜಿಗೆ ಹೋಗ್ತಾ ಇದ್ದಾನೆ, ಅವನ ಹೆಸರಲ್ಲಿ ಒಂದು ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡು ಅದು ಕಾಲೇಜ್ಗೆ ಹೋಗೋ ತರ ಮಾಡ್ಬಿಟ್ರು. ನಮ್ಮಲ್ಲಿ ನಿಯಮ ಏನ್ ಹೇಳುತ್ತೆ, ಹಿಂದೆ 3 ರೌಂಡ್ ಅವರಿಗೆ ಅಡ್ಮಿಷನ್ ನಾವು ಮಾಡಬೇಕು, 3 ರೌಂಡ್ ನಂತರ ಏನಾದ್ರೂ ಸೀಟ್ ಉಳಿದ್ರೆ ಕಾಲೇಜಿಗೆ ಹೋಗ್ಬೇಕು ಅಂತ ನಮ್ಮ ಅಗ್ರಿಮೆಂಟ್ ಪ್ರಕಾರ ಇತ್ತು, ಜೀವೋ ಪ್ರಕಾರ ಇತ್ತು. ಅದನ್ನ ಕೆಲವರು ಈ ತರ ಆಟ ಆಡ್ಬಿಟ್ಟು ನಮ್ಗೆ ಮೋಸ ಮಾಡೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾವು ಈ ಸರಿ ಮಾನಿಟರ್ ಮಾಡಿ ಯಾರು ಅಲ್ಲಿ ಅಡ್ಮಿಷನ್ ಆಗಿದ್ದಾರೆ, ಬರೀ ಅಲಾಟ್ಮೆಂಟ್ ಅಲ್ಲ, ಅಡ್ಮಿಷನ್ ಆಗಿದ್ದಾರೆ, ಅವರಿಗೆ ನಾವು ನಮ್ಮಿಂದ ಹೊರಗಡೆ ಹಾಕ್ತಿವಿ, ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ. ನನ್ನ ಮಗಳಿಗೆ ವೆಟನರಿ ಪ್ರಾಕ್ಟಿಕಲ್ಗೆ ಅಪ್ಲಿಕೇಶನ್ ಹಾಕಿದೀವಿ. ಆದ್ರೆ ಆಕ್ಚುಲಿ ನಮ್ಗೆ ಮುಂಚೆ ಗೊತ್ತಿರ್ಲಿಲ್ಲ ವ್ಯವಸಾಯ ದೃಢೀಕರಣ ಪತ್ರ ಮತ್ತೆ ವಂಶವೃಕ್ಷ ಎಲ್ಲ ಇದ್ ಮಾಡ್ಬೇಕು ಅಂತ. ಆದ್ರೆ ಇರೋದನ್ನೇ ಹಳೇದನ್ನೇ ನಾವು ಅಪ್ಲಿಕೇಶನ್ ಹಾಕಿದೀವಿ. ಆದ್ರೆ ಈಗ ನಮಗ್ ಟೈಮ್ ಇದೆ, ನಾಳೆ ಎಲಿಜಿಬಿಲಿಟಿ ಫಾರ್ಮ್ ಕೇಳ್ತಿದ್ದಾರೆ, ನಾಳೆ ಹೋಗ್ಬೇಕು. ನಮ್ಗೇನಾದ್ರು ಟೈಮ್ ಇದೆಯಾ ಇಲ್ಲ ಏನಾದ್ರು ಪ್ರಾಬ್ಲಮ್ ಏನು ಆಗಲ್ವಾ ಅನ್ನೋದೊಂದು. ಈಗ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಸಂಬಂಧಪಟ್ಟಂತೆ ವೆಟರ್ನರಿ, ಓಕೆ, ವೆಟರ್ನರಿದು ಅಗ್ರಿಕಲ್ಚರ್ದು ಮಾರ್ಕ್ಸ್ ಮೇಲೆ ವೆಟರ್ನರಿ ಪ್ರಾಕ್ಟಿಕಲ್ ಸೀಟ್ ಕೊಡ್ತಾರೆ ಅವರು. ಅದ್ರದ್ದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಮತ್ತೆ ವೆಟರ್ನರಿ ಯೂನಿವರ್ಸಿಟಿ ಅವರು ಒಂದು ಕಮಿಟಿ ಮಾಡಿ ನಿಮ್ಮ ಡಾಕ್ಯುಮೆಂಟ್ ಪರಿಶೀಲನೆ ಮಾಡೋದು. ನೀವು ಯಾರು ನಮ್ಮ ಪ್ರಾಕ್ಟಿಕಲ್ ಕ್ಲಿಕ್ ಮಾಡಿದೀರಾ ಅಗ್ರಿಕಲ್ಚರ್, ನಿಮ್ದು ಎಲ್ಲ ಡೇಟಾನ ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ನಾವು ಕೊಟ್ಟಿದೀವಿ. ಕೆಲವರು ಎಡಿಟ್ ಮಾಡಿರ್ಲಿಲ್ಲ, ಅವರಿಗೆ ಸಹ ನಾವು 20ನೇ ತಾರೀಕಿನ ತನಕ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ವಿ. 21ನೇ ತಾರೀಕು ನಿಮಗೆ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡೋದು ಕೇಳಿದ್ವಿ. ನೀವು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಿದೀರಾ ಮತ್ತೆ ನಿಮ್ ಕೈಯಲ್ಲಿ ಡಾಕ್ಯುಮೆಂಟ್ ಇದೆ ಅಂತಂದ್ರೆ ವೆರಿಫಿಕೇಶನ್ ಟೈಮ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಸರ್ಕಾರ ಮತ್ತೆ ಎಲ್ಲ ಇಲಾಖೆಗಳದು ಈ ವಿದ್ಯಾರ್ಥಿಗಳ ಇದರಲ್ಲಿ ತುಂಬಾ ನಾವು ಸ್ಟ್ರಿಕ್ಟ್ ಆಗಿ, ಇದು ಅಪಾಯಿಂಟ್ಮೆಂಟ್ ಅಲ್ಲ. ಕೆಲವೊಂದು ಮತ್ತೆ ಚಿಕ್ಕವ್ರು ಇರ್ತಾರೆ, ಏನೋ ಒಂದು ಡೇಟು ಆ ಕಡೆ ಈ ಕಡೆ ಆಗಿರುತ್ತೆ. ಬಟ್ ನೀವು ಫಾರ್ಮರ್ ಫ್ಯಾಮಿಲಿ ಅಂತಂದ್ರೆ ಫಾರ್ಮರ್ ಫ್ಯಾಮಿಲಿನೇ ಅಲ್ಲ, ನೀವು ಚೇಂಜ್ ಏನಾಗಲ್ಲ, ನಿಮ್ ಡಾಕ್ಯುಮೆಂಟ್ ಓಲ್ಡ್ ಇರ್ಬೋದು, ಹೊಸದಿರ್ಬೋದು. ಹಾಗಾಗಿ ನೀವು ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ನಿಮ್ಗೆ ಕನ್ಸಿಡರ್ ಮಾಡ್ತಾರೆ, ನೀವೇನ್ ಚಿಂತೆ ಮಾಡೋದು ಬೇಡ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಈಗ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ಅಡ್ಮಿಷನ್ ಮಾಡಿರ್ತೀವಿ, ಇಂಜಿನಿಯರಿಂಗ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿರ್ತೀವಿ. ಈಗ ನಾವು ಚೇಂಜ್ ಆಫ್ ಕಾಲೇಜ್ ಮಾಡಬೇಕಾದ್ರೆ ಏನಾದ್ರು ಪ್ರೊಸೀಜರ್ಸ್ ಹೇಗಿರುತ್ತೆ ಸರ್? ಅದು ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗಿ ಇಂಜಿನಿಯರಿಂಗ್ ಅಲ್ಲೇನೆ ಇನ್ನೊಂದು ಯಾವ್ದೋ ಕಾಲೇಜಿಗೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ನಮ್ಮ VTUದವರು ಪ್ರೊಸೀಜರ್ ಇದೆ. ಅದು VTU 2 ಕಾಲೇಜ್ NOC ತಗೊಂಡು ಅವ್ರ ಪೋರ್ಟಲ್ ಅಲ್ಲೆಲ್ಲ ಡೀಟೇಲ್ಸ್ ಸಿಗುತ್ತೆ, ನೋಡ್ಬೋದು. ನಮ್ಮ KE ಮುಖಾಂತರ ಏನ್ ಅದ್ರದ್ದು ಪಾತ್ರ ಇಲ್ಲ ಕಾಲೇಜ್ ಚೇಂಜಸ್. ನಮ್ಮಲ್ಲಿ ಲಾಸ್ಟ್ ಇಯರ್ ಇಂಜಿನಿಯರಿಂಗ್ ಸೀಟ್ ತಗೊಂಡಿದ್ದೀನಿ, ಈ ವರ್ಷ ನಾನು ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದಾ ಅಂದ್ರೆ ಖಂಡಿತ ಭಾಗವಹಿಸಬಹುದು. ಬಟ್ ನೀವು ಯಾವ ಸೀಟ್ ತಗೊಂಡಿದ್ರೆ ಅದಕ್ಕೆ ಭಾಗವಹಿಸೋದಕ್ಕೆ ಅವಕಾಶ ಇರಲ್ಲ. ನೀವು ನೆಕ್ಸ್ಟ್ ಉದಾಹರಣೆಗೆ ಮೆಡಿಕಲ್ ಈ ವರ್ಷ ನೀಟ್ ಬರ್ದಿರ್ತಾರೆ, ಅದಕ್ಕೆ ನೀವು ನಮ್ಮಲ್ಲಿ ಭಾಗವಹಿಸಬಹುದು, ನಮ್ಮಲ್ಲೇನು ಬಾರ್ ಇಲ್ಲ. ಬಟ್ ಆದ್ರೆ ಅದಾದ್ಮೇಲೆ ಕಾಲೇಜಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಬರುವಂತ ಪ್ರಕ್ರಿಯೆ ಎಲ್ಲ ಬೇರೆ ಇರುತ್ತೆ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಅಂದರೆ, ನಮ್ಮ ಮಗು ಇವಾಗ KCET ಎಕ್ಸಾಮ್ ಬರೆದಿದೆ, ಮತ್ತೆ ನೀಟ್ಗೆ ಪ್ರಿಪ್ರೇಷನ್ ಆಗ್ತಾ ಇದೆ, ಮತ್ತೆ JEE ಎಕ್ಸಾಮ್ ಸಹ ಬರೆದಿದೆ. ಫಸ್ಟ್ ಬರ್ದಿದೆ, ಸೆಕೆಂಡ್ ಬರ್ದಿದೆ, ಅಡ್ವಾನ್ಸ್ಗೆ ಸೆಲೆಕ್ಟ್ ಆಗಿದೆ. ಅದು ನಾವು ಅಡ್ವಾನ್ಸ್ಗೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಈಗ ಯಾವ ಥರ ಹಾಕ್ಬೇಕಾ ಬೇಡವಾ ಹಾಗಾದ್ರೆ? ಅಲ್ಲ, ಅದು ನಿಮಗೆ ಈಗ ಉದಾಹರಣೆಗೆ ಎಲ್ಲರದು ಮಕ್ಕಳದು ಪೋಷಕರದು ಒಂದು ಕನ್ಸಿರುತ್ತೆ, JEE ಇಸ್ ಅ ಟಾಪ್ ಪ್ರಿಯಾರಿಟಿ. ಅಷ್ಟೇ, ಅಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಮ್ಮಲ್ಲಿ ಬರುವಂತದ್ದು ಮನಸ್ಥಿತಿ ಎಲ್ಲರಿಗೂ ಇರುತ್ತೆ. ನಮ್ಮಲ್ಲಿ ಒಳ್ಳೆ ಕಾಲೇಜ್ ಇದ್ರು ಸಹ ಎನಿವೆ ಅದು ನಮ್ಗಿಂತನೂ JEE ನಲ್ಲಿ ಏನೋ IIIT ಅಲ್ಲೆಲ್ಲ ಸಿಕ್ಕಿದ್ರೆ ನನ್ನ ಪ್ರಕಾರ ನೀವು ನೀವು ಡಿಸೈಡ್ ಸರ್. ಹಂಗಲ್ಲ, ಅವನು MBBS ಮಾಡ್ಬೇಕು ಅಂತ ತುಂಬಾ ಆಸೆ ಇರೋದು ಅವನಿಗೆ. ಆದ್ರೆ ಅವನು ಏನ್ ಹೇಳಿದಾನೆ, ಎಲ್ಲಾರು ಬರೀತಾ ಇರ್ತಾರೆ, ನಾನು ಬರೀಬೇಕು ಅಂತ ಹೇಳೋ ಒಂದು ಆಸೆಗೆ ಬರ್ದಿದ್ದಾನೆ.
ಅದು ಸೆಲೆಕ್ಟ್ ಆಗಿದ್ದಾನೆ, ಅಡ್ವಾನ್ಸ್ಗೆ ಅಪ್ಲಿಕೇಶನ್ ಹಾಕ್ಬೇಕು. ಈಗ ಹಾಕ್ಬೇಕಾ ಬೇಡವಾ? ನೀವು ಹೇಳ್ತಾ ಇದ್ರಲ್ವಾ, ಇದರಿಂದ ನಾವು ತೆಗ್ದಾಕ್ಬಿಡ್ತೀವಿ KCET ಇಲ್ಲ ನಾವು JEE ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ದು ಸೀಟ್ ಅಲಾಟ್ ಆದ್ರೂ ನಾವೇನು ಅವರಿಗೆ ಟಚ್ ಮಾಡಲ್ಲ. ಸೀಟ್ ಅಲಾಟ್ ಆಗಿ ಅಡ್ಮಿಷನ್ ಆದ್ರೆ ಕಾಲೇಜಲ್ಲಿ ನಾವಿಲ್ಲಿ ಕಟ್ ಮಾಡ್ತೀವಿ. ಅವ್ರು ಅಲ್ಲಿ ಸೆಲೆಕ್ಟ್ ಆದಾಗ ಮಾತ್ರ ಇಲ್ಲಿ ಕಟ್ ಸೆಲೆಕ್ಟ್ ಆಗಿ ಅಡ್ಮಿಷನ್ ಆದ್ರೆ. ಇಲ್ಲ ಸರ್, ನಾವು ಈಗ ಕರ್ನಾಟಕದಲ್ಲೇ MBBS ಮಾಡಿಸ್ಬೇಕು, ನಾವು ಗೌರ್ಮೆಂಟ್ ಸೆಕ್ಟರ್ ಅಲ್ಲೇ ಮಾಡಿಸ್ಬೇಕು ಅಂತ ಇರೋದು. ನೀವು 4ನೇ ತಾರೀಕು ನೀಟ್ ಎಕ್ಸಾಮ್ ಬರೆದ್ಮೇಲೆ ಡಿಸೈಡ್ ಮಾಡಿ, ಗೊತ್ತಾಗ್ಬಿಡುತ್ತೆ ನಿಮಗೆ ಲಾಸ್ಟ್ ಇಯರ್ದು ಏನ್ ಬರುತ್ತೆ, ಈ ವರ್ಷ ಮಗ ಹೆಂಗ್ ಎಕ್ಸಾಮ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋದು ಒಳ್ಳೆ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಕೆಇಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪ್ರಸನ್ನ ಸರ್ CET ವಿಷಯವಾಗಿ ಹಲವಾರು ಮಾಹಿತಿಗಳನ್ನ ಪಾಪ ಇಷ್ಟೊತ್ತು ನಿಂತ್ಕೊಂಡೇ ನಮಗೆ ಎಲ್ಲ ಕೂಡ ಶೇರ್ ಮಾಡಿದ್ದಾರೆ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರಲಿ. ಓಕೆ, ನಮ್ಮ ಪಬ್ಲಿಕ್ ಟಿವಿಯ CEO ಅರುಣ್ ಕುಮಾರ್ ಸರ್ ಅವರು ಇವರಿಗೆ ಒಂದು ಕಿರು ಕಾಣಿಕೆಯನ್ನ ನೀಡೋ ಮೂಲಕವಾಗಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರೈಟ್ ಮ್ಯಾನ್ ಮೀಡಿಯಾ ಸಂಸ್ಥೆಯ CEO ಶ್ರೀಯುತ ಅರುಣ್ ಕುಮಾರ್ ಸರ್.